ಹೋರಾಟಗಳು, ಅದರ ಜೊತೆಗೆ ಬೃಹದಾಕಾರವಾಗಿರ್ತಕ್ಕಂಥ ಸಕ್ಕರೆ ಉದ್ಯಮ, ಅದರ ಜೊತೆಗೆ ದೇಶದ ಅರ್ಥವ್ಯವಸ್ಥೆಯ ರಾಜಧಾನಿ ಯಾವುದು, ಮುಂಬೈ. ಹಾಗಾಗಿ ಈ ಸಾಲಿನಲ್ಲಿ ಸಕ್ಕರೆ ಉದ್ಯಮವನ್ನ ನೆನೆಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಖಂಡಿತವಾಗ್ಲೂ ರತ್ನಪ್ಪನ ಕುಂಬಾರ್ ಅವರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದು ಪ್ರಮಾದ ಆಗ್ತದೆ. ಹಾಗಾಗಿ ಆ ರತ್ನಪ್ಪನ ಕುಂಬಾರ್ ಅವರನ್ನ ಈ ವೇದಿಕೆಗೆ ಪರಿಚಯಿಸ್ಲಿಕ್ಕೆ ನನ್ಗೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ಮರೆತು ಹೋದ ಮಹಾನುಭಾವರನ್ನ ಮತ್ತೆ ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡುವುದರಲ್ಲಿ ನನಗಿರುವಷ್ಟು ಖುಷಿ, ನಾನ್ ಪಡ್ತಕ್ಕಂಥ ಖುಷಿ ಮತ್ತೆದ್ರಲ್ಲೂ ನನಗೆ ಸಿಕ್ಕಿಲ್ಲ. ಬಹುಶಃ ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ಸಂಸತ್ನಲ್ಲಿ ಕೊಲ್ಹಾಪುರ ಸಂಸತ್ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂಥವ್ರು, ಮಹಾರಾಷ್ಟ್ರ ವಿಧಾನಸಭೆಯ ಶಿರೋಳ್ ವಿಧಾನಸಭಾ ಕ್ಷೇತ್ರವನ್ನ 7 ಸಾರಿ ಪ್ರತಿನಿಧಿಸಿರ್ತಕ್ಕಂಥವ್ರು, ಸುಮಾರು 5 ಪತ್ರಿಕೆಗಳ ಸಂಪಾದಕರಾಗಿ, ಮಹಾರಾಷ್ಟ್ರದ ಅನೇಕ ಪತ್ರಿಕೆಗಳ ಗೌರವ ಸಂಪಾದಕರಾಗಿ 1954ರಲ್ಲಿ ಸಹಕಾರಿ ಸಕ್ಕರೆ ಉದ್ಯಮಕ್ಕೆ ಚಾಲನೆಯನ್ನ ಕೊಟ್ಟು ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಹಕಾರಿ ಏತ ನೀರಾವರಿ ಯೋಜನೆಗಳನ್ನ ಸುಮಾರು 60 ಏತ ನೀರಾವರಿ ಯೋಜನೆಗಳನ್ನ ಜಾರಿ ಮಾಡೋದ್ರ ಮೂಲಕ ಬಹುಶಃ ದೇಶದ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬೆನ್ನ ಹಿಂದೆ ನಿಂತು ಕೆಲಸ ಮಾಡಿರ್ತಕ್ಕಂತಹ, ದೇಶದ ಸಂವಿಧಾನದ ಮೂಲ ಪ್ರತಿಗೆ ಸಹಿ ಮಾಡಿರ್ತಕ್ಕಂಥ ಏಕಮೇವ ಲಿಂಗಾಯತರು, ಅಂಬೇಡ್ಕರ್ ಅವರ ಒಡನಾಡಿಗಳು, ಎಸ್ ನಿಜಲಿಂಗಪ್ಪನವರನ್ನು ಮೀರಿಸಿದಂತ ವ್ಯಕ್ತಿ, ಒಕ್ಕೂಟ ವ್ಯವಸ್ಥೆಯ ರೂವಾರಿಗಳಲ್ಲಿ ಒಬ್ಬರು. ಇವೆಲ್ಲ ಅನ್ವರ್ಥಕ ನಾಮಗಳು ಯಾರಿಗೆ ಸಲ್ತದೆ ಅಂತಂದ್ರೆ ರತ್ನಪ್ಪನ ಕುಂಬಾರ್ ಅವ್ರಿಗೆ ಸಲ್ತಕ್ಕಂಥದ್ದು. ಆದ್ರೆ ದುರಂತ ಇವತ್ತಿನ ಜನಾಂಗಕ್ಕೆ ಗೊತ್ತೇ ಇಲ್ಲ. ವಿವಾದವನ್ನ ಸೃಷ್ಟಿಸ್ತಕ್ಕಂಥವ್ರು ದೇಶವ್ಯಾಪಿ ಪರಿಚಯ ಆಗ್ತಾ ಇದ್ದಾರೆ. ಆದ್ರೆ ಈ ಸಮಾಜವನ್ನ, ಈ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ತಳಹಂತದಿಂದ ಕಟ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರನ್ನ ಈ ಸಮಾಜ ಮರ್ತಿರ್ತಕ್ಕಂಥದ್ದು ಖೇದಕರ ಮತ್ತು ರಣಗೇಡಿತನ ಅಂತ ಹೇಳ್ತಾರೆ. 1909ರಲ್ಲಿ ತಂದೆ ಭರ್ಮಪ್ಪ ಮತ್ತು ತಾಯಿ ಬಾಳಾಬಾಯಿ ಅವರ ಉದರದಲ್ಲಿ 1909 ಸೆಪ್ಟೆಂಬರ್ 15ನೇ ತಾರೀಕಿನಂದು ರತ್ನಪ್ಪನ ಕುಂಬಾರ್ ಅವರ ಜನ್ಮ ಆಗ್ತದೆ. ಬಹುಶಃ ಮಹಾರಾಷ್ಟ್ರದ ನಿಮ್-ಶಿರ್ಗಾಂವ್ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಮುಂದೆ ಉನ್ನತ ಶಿಕ್ಷಣವನ್ನ ಪಡಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು, ಅಂದ್ರೆ ಬಹುಶಃ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಚಿತ್ರದಿಂದ ಹಿಡ್ಕೊಂಡು ಬಾಂಬೆವರೆಗೂ ಸಹಿತ ಶಿಕ್ಷಣ ಸಂಸ್ಥೆಗಳನ್ನ, ಮಠ ಮಾನ್ಯಗಳನ್ನ ಕಟ್ಟಿರ್ತಕ್ಕಂಥವ್ರು. ಹಾಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಚಿತ್ರದುರ್ಗದ ಮುರುಘಾ ಮಠದ ಶಾಖೆಯಲ್ಲಿ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಪ್ರವೇಶ ಪಡ್ಕೊಂಡು ಅಲ್ಲಿ ತನ್ನ ವಿದ್ಯಾರ್ಥಿ ಬದುಕನ್ನ ರೂಪಿಸಿಕೊಂಡು ಪ್ರವೇಶ ನಿಲಯದ ಅಡುಗೆ ಕೋಣೆಯನ್ನ ಬ್ರಿಟಿಷರ ವಿರುದ್ಧದ ಹೋರಾಟದ ಕಾರಸ್ಥಾನವನ್ನಾಗಿ ಅಥವಾ ಗುಪ್ತ ಕೇಂದ್ರವನ್ನಾಗಿ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರದ ಮೇಲೆ ಆಡಳಿತ ವ್ಯವಸ್ಥೆ ಮೇಲೆ ಗದಾಪ್ರಹಾರ ಮಾಡಿರ್ತಕ್ಕಂತಹ ರತ್ನಪ್ಪನ ಕುಂಬಾರ್ ಅವರು ಬಹುಶಃ ಮಹಾರಾಷ್ಟ್ರದಲ್ಲಿ ಚಿತ್ರದುರ್ಗದ ಮುರುಘಾ ಮಠ ಅವ್ರಿಗೆ ಆಶ್ರಯವನ್ನ ನೀಡಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಮುರುಘಾ ಮಠದ ಶ್ರೀಗಳನ್ನ ತಮ್ಮ ಸಂಸ್ಥಾನದ ಗುರುಗಳು ಅಂತೇಳಿ ಸ್ವೀಕಾರ ಮಾಡಿರ್ತಾರೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ರಾಜಾರಾಮ್, ಮಹಾರಾಷ್ಟ್ರದ ರಾಜಾರಾಮ್ ಕಾಲೇಜಿನಿಂದ ಪದವಿಯನ್ನ ಪಡಿತಾರೆ. 1935ರಲ್ಲಿ LLB ಪದವಿಯನ್ನ ಪಡಿತಾರೆ. ನಂತರದಲ್ಲಿ ಗುಂಡೇವಾಡಿಯ ಪಾರ್ವತಿ ದೇವಿಯವರ ವಿವಾಹವಾಗ್ತದೆ. ಅದೇ ಸಂದರ್ಭದಲ್ಲಿ ಸೋಲಾಪುರದ ಪ್ರಜಾ ಪರಿಷತ್ ಅಂತಕ್ಕಂಥ ಒಂದು ರಾಜಕೀಯ ಸಾಮಾಜಿಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗ್ತಾರೆ. ಇದು ರತ್ನಪ್ಪನ ಕುಂಬಾರ್ ಅವರಲ್ಲಿರ್ತಕ್ಕಂತಹ ಒಂದು ಸಂಘಟನಾ ಸಾಮರ್ಥ್ಯ ಮತ್ತು ನಾಯಕತ್ವ ಗುಣವನ್ನ ಜಗತ್ತಿಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ರತ್ನಪ್ಪನ ಕುಂಬಾರ್ ಅವರು ಇದನ್ನ ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಳ್ತಾರೆ. ಪ್ರಜಾ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಮಾಡಿರ್ತಕ್ಕಂಥ ಮಾತುಗಳು ಅಥವಾ ಬ್ರಿಟಿಷ್ ಸರ್ಕಾರವನ್ನ ಕೆಣಕ್ತಕ್ಕಂಥ ಕೆಲಸಗಳ ಕಾರಣಕ್ಕಾಗಿ 1935ರಲ್ಲಿ ರತ್ನಪ್ಪನ ಕುಂಬಾರ್ ಅವರನ್ನ ಬಂಧಿಸ್ತಾರೆ. ಆ ಬಂಧಿಸಿದಂತಹ ಸಂದರ್ಭದಲ್ಲಿ ಆ ಬ್ರಿಟಿಷ್ ಸರ್ಕಾರದ ವಿರುದ್ಧ ರತ್ನಪ್ಪನ ಕುಂಬಾರ್ ಅವರನ್ನ ಬಿಡುಗಡೆ ಮಾಡ್ಬೇಕು ಅಂತೇಳಿ ಸಾಕಷ್ಟು ಲಾಠಿ ಚಾರ್ಜ್ ಆ ಸಂದರ್ಭದಲ್ಲಿ ಅಂದ್ರೆ ಜನಜಂಗುಳಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕ್ತಾರೆ. ಮುತ್ತಿಗೆ ಹಾಕಿರ್ತಕ್ಕಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗ್ತದೆ.
ಸಾರ್ವಜನಿಕರ ಒತ್ತಡದ ಮೇರೆಗೆ 1936 ಜುಲೈ 9ನೇ ತಾರೀಕಂದು ರತ್ನಪ್ಪನ ಕುಂಬಾರ್ ಅವರನ್ನ ಬಿಡುಗಡೆ ಮಾಡ್ತಾರೆ. 1935ರಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ರತ್ನಪ್ಪನ ಕುಂಬಾರ್ ಅವರು ಭೂಗತರಾಗ್ತಾರೆ. ನಾನು ಬಹಿರಂಗವಾಗಿದ್ದು ಬ್ರಿಟಿಷ್ ಸರ್ಕಾರದ ಸಮರವನ್ನ ಸಾರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಭೂಗತವಾಗಿದ್ಕೊಂಡು ರತ್ನಪ್ಪನ ಕುಂಬಾರ್ ಅವರ ಬ್ರಿಟಿಷ್ ಸರ್ಕಾರ ವಿರುದ್ಧ ಸಮರ ಸಾರೋಣ ಅಂತೇಳಿ ಭೂಗತರಾಗ್ತಾರೆ. ಅಂತ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು ಅಂತಂದ್ರೆ, ರತ್ನಪ್ಪನ ಕುಂಬಾರ್ ಅವರನ್ನ ಬಂಧಿಸ್ಲಿಕ್ಕೆ ಎಲ್ಲ ಕಡೆಗೆ ಭೂಗತವಾದ ನಂತರದಲ್ಲಿ ರತ್ನಪ್ಪನ ಕುಂಬಾರ್ ಅವರನ್ನ ಬಂಧಿಸ್ಬೇಕಂತ ಹೇಳ್ತಾರೆ. ಬಂಧಿಸೋದು ಅಂತಂದ್ರೆ ಪೊಲೀಸರಿಗೆ ಆ ಮೃತ್ಯು ದೇವತೆಯನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಂತೆ. ಹಾಗಾಗಿ ಒಂದು ಕಡೆಗೆ ಸರ್ಕಾರದ ಆದೇಶ ಇದೆ, ಒತ್ತಡ ಎಷ್ಟೇ ಕಷ್ಟ ಆದ್ರೂ ಸಹಿತ ರತ್ನಪ್ಪನ ಕುಂಬಾರ್ ಅವರನ್ನ ಹಿಡಿದು ತರಬೇಕು ಅಂತ ಹೇಳಿ ಒಂದು ಕಡೆಗೆ ಬ್ರಿಟಿಷ್ ಸರ್ಕಾರದ್ದು. ಇನ್ನೊಂದು ಕಡೆಗೆ ಪೊಲೀಸರಿಗೆ ಒಂದು ಕಡೆಗೆ ಲೇಖಕರು ಬರೀತಾರೆ, ಅವ್ರ ಬಗೆಗೆ ಬಳ್ಳೊಳ್ಳಿ ಅಂತಕ್ಕಂಥವ್ರು ಬರೀತಾರೆ, ಲಕ್ಷ್ಮಣ್ ಎನ್ ಬಳ್ಳೊಳ್ಳಿ ಅಂತಕ್ಕಂಥವ್ರು ಬರೀತಾರೆ, ಅವರನ್ನ ಬಂಧಿಸುವುದು ಅಂತಂದರೆ ತಮ್ಮ ಪತ್ನಿಯರು ವಿಧವೆಯರು ಆದಂತೆ ಅಂತೇಳಿ. ಅಂದ್ರೆ ಅವರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅಷ್ಟೊಂದು ನಿಗಾ ಇದ್ದು ಅವರನ್ನ ತಡುತಕ್ಕಂತ ವ್ಯಕ್ತಿಗಳ ಮೇಲೆ ಸಾರ್ವಜನಿಕರು ಏನ್ ಮಾಡ್ತಿದ್ರು ಅಂತಂದ್ರೆ ಮುಗಿ ಬಿಡ್ತಾ ಇದ್ರು ಅಂತಕ್ಕಂಥದ್ದು ಇದು ಅರ್ಥವನ್ನ ಸೂಚಿಸುತ್ತೆ. ಹಾಗಾಗಿ 6 ತಿಂಗಳಾದ್ರೂ ಸಹಿತ ರತ್ನಪ್ಪನ ಕುಂಬಾರ್ ಅವರು ಭೂಗತ ಆದ ನಂತರ ಬಂಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಕೊಲ್ಲಾಪುರದ ಪೊಲೀಸರ ಸಾಮೂಹಿಕ ವರ್ಗಾವಣೆ ಆಗ್ತದೆ. ಎಲ್ಲಿದ್ದಾರೆ ಅಂತಕ್ಕಂಥದ್ದು ರತ್ನಪ್ಪನ ಕುಂಬಾರ್ ಅವರು ಯಾರಿಗೂ ಗೊತ್ತಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ರತ್ನಪ್ಪನ ಕುಂಬಾರ್ ಅವರು ಕೊಲ್ಲಾಪುರದಲ್ಲಿ ಇರ್ತಕ್ಕಂತ ಮುರುಘಾ ಮಠದ ಶಾಖಾ ಮಠದ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಇದ್ಕೊಂಡ್ಬಿಟ್ಟೆ ತಮ್ಮ ಚಟುವಟಿಕೆಗಳನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕಟ್ತಿರ್ತಾರೆ. ಹಾಗಾಗಿ ಮಾರುವೇಷದಲ್ಲಿ ಪೊಲೀಸರು ಅವರನ್ನ ಹಿಡಿಲಿಕ್ಕೆ ಬರ್ತಾರೆ. ಅಲ್ಲಿ ಗೊತ್ತಾಗ್ತದೆ ಕೊನೆಗೆ ರತ್ನಪ್ಪನ ಕುಂಬಾರ್ ಅವರು ಈ ಮುರುಘಾ ಮಠದಲ್ಲಿ ಇದ್ದಾರೆ ಅಂತೇಳಿ. ಬಹಳಷ್ಟು ಜನ ಮಾತನಾಡ್ತಾರೆ, ದೇಶಭಕ್ತಿಗೆ ಲಿಂಗಾಯತರ ಕೊಡುಗೆ ಏನು ಅಂತೇಳಿ ಒಂದಿಷ್ಟು ತಿಳಿಯಲಾರದೆ ಇರ್ತಕ್ಕಂಥ ಎಬ್ರೇಶ್ಗಳು ಮಾತನಾಡ್ತಿರ್ತಾರೆ. ಅವ್ರಿಗೆ ರತ್ನಪ್ಪನ ಕುಂಬಾರ್ ಒಂದು ಉದಾಹರಣೆ ಆದ್ರೆ ಸಾಕು. ನಮ್ಮ ಮಠಮಾನ್ಯಗಳು ಈ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದಾವೆ, ಕರ್ನಾಟಕ ಏಕೀಕರಣದ ಹೋರಾಟಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದಾವೆ. ಬಹುಶಃ ಇದನ್ನ ಹೇಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿಯ ನಾಗನೂರ್ ಮಠ ವಾಲಿ ಚೆನ್ನಪ್ಪನವ್ರಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನ ಓದಿದಾಗ ತಿಳ್ಕೊಂಡು ಮಾತನಾಡ್ಬೇಕು. ಹಾಗೆ ಮಾತನಾಡ್ತಾ ತಪ್ಪಾಗ್ತದೆ ಅಂತೇಳಿ ವಿಕೃತವಾಗಿ ಮಾತನಾಡ್ತಕ್ಕಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಮಾರುವೇಷದಲ್ಲಿ ತಪ್ಪಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಕೊಲ್ಲಾಪುರದ ಮುರುಘಾ ಮಠದ ವಸತಿ ನಿಲಯದಿಂದ ತಪ್ಪಿಸ್ಕೊಂಡು ಅಲ್ಲಮ ಪ್ರಭುಗಳು ಅಂದ್ರೆ ಅಲ್ಲೇ ಇರ್ತಕ್ಕಂಥದ್ದು ಅಲ್ಲಮ ಪ್ರಭುಗಳು ಧ್ಯಾನವನ್ನ ಮಾಡಿರ್ತಕ್ಕಂಥ ಕುಂಬೋಜ ಗುಹೆಗೆ ಹೋಗ್ತಾರೆ. ಅವ್ರು ಹೋಗ್ತಕ್ಕಂತ ಪೊಲೀಸರು ಬರೋದು ಅವ್ರು ಭಾವಿಸಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಮೈ ಮೇಲೆ ಇರ್ತಕ್ಕಂಥ ಎಲ್ಲ ಬಟ್ಟೆಯನ್ನ ತೆಗೆದ್ಬಿಟ್ಟು ಒಂದು ಮಠದ ಮರಿದೇವ್ರ ಅಥವಾ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿರ್ತಕ್ಕಂಥ ಸಣ್ಣ ವಯಸ್ಸಿನ ಸನ್ಯಾಸಿ ಆಗ್ತಕ್ಕಂಥವ್ರು ಕಪ್ನಿ ವೇಷವನ್ನ ಹಾಕೊಂಡಿರ್ತಾರೆ. ಆ ಕಪ್ನಿಯನ್ನ ಹಾಕೊಂಡ್ಬಿಟ್ಟು ಪೊಲೀಸರು ಎದುರು ಬಂದಾಗ ಪೊಲೀಸರ ಬೆನ್ನು ಚಪ್ಪರಿಸಿ ರತ್ನಪ್ಪನ ಕುಂಬಾರ್ ಅವರು ಮುಂದೆ ಹೋಗ್ತಾರೆ. ಒಂದ್ ಕಡೆಗೆ ಬಳ್ಳೊಳ್ಳಿ ಅವ್ರು ಹೇಳ್ತಾರೆ, ರತ್ನಪ್ಪನ ಕುಂಬಾರರ ಚಟುವಟಿಕೆಗಳು ಪಶ್ಚಿಮ ಬಂಗಾಳದ ಸುಭಾಷ್ ಚಂದ್ರ ಬೋಸರನ್ನು ಮೀರಿದ್ವು ಅಂತ ಹೇಳ್ತಾರೆ. ಆ ಕುಂಬೋಜ ಗುಹೆದಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಕರ್ನಾಟಕ ಇಲ್ಲಿ ರತ್ನಪ್ಪನ ಕುಂಬಾರ್ ಅವರು ತಮ್ಮ ಹೆಸರನ್ನ ಬದಲಿಸಿಕೊಂಡು ರಮಾಕಾಂತ ಅಂತಕ್ಕಂಥ ಹೆಸರನ್ನ ಇಟ್ಕೊಂಡ್ಬಿಟ್ಟು ಪೊಲೀಸರ ವಿರುದ್ಧ ಅಥವಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಟುವಟಿಕೆಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆಯೋಜನೆ ಮಾಡ್ತಾರೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರ ಜಂಗಾಬಲವನ್ನು ಹುಡುಗಿಸ್ತದೆ. ಅದರಲ್ಲಿ ವಿಶೇಷವಾಗಿ ಪಶ್ಚಿಮ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಏನು ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅತ್ಯಂತ ಯಶಸ್ವಿ ಆಗ್ಲಿಕ್ಕೆ ಪಶ್ಚಿಮ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಅದು ಯಶಸ್ವಿ ದೈತ್ಯ ರೂಪವನ್ನ ತಾಳ್ತದೆ. ಅದ್ರ ಹಿಂದೆ ಇರ್ತಕ್ಕಂಥ ಪ್ರೇರಕ ಶಕ್ತಿ ಯಾರಾಗಿದ್ರು ಅಂತಂದ್ರೆ ರತ್ನಪ್ಪನ ಕುಂಬಾರ್ ಅವರು ಇರ್ತಾರೆ. 1944ರಲ್ಲಿ ರತ್ನಪ್ಪನ ಕುಂಬಾರ್ ಅವರ ತಂದೆಯವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ನಿರೀಕ್ಷಿಸ್ತಾರೆ, ಇಲ್ಲೇ ರತ್ನಪ್ಪನ ಕುಂಬಾರ್ ಅಂತ್ಯಕ್ರಿಯೆಗೆ ಬಂದೇ ಬರ್ತಾರೆ, ಆತನನ್ನ ಹಿಡಿಬೇಕು ನಾವು ಅಂತೇಳಿ. ಅಂತ ಸಂದರ್ಭದಲ್ಲಿ ಸಹಿತ ರತ್ನಪ್ಪನ ಕುಂಬಾರ್ ಅವರು ತಮ್ಮ ತಂದೆಯ ಅಂತ್ಯಕ್ರಿಯೆಗೆ ಕಪನಿ ವೇಷದ ಮೇಲೆನೆ ಬಂದಿರ್ತಾರೆ. ಅಂದ್ರೆ ಸನ್ಯಾಸಿಗಳು ಆ ಸಾಧನೆಗೈತಕ್ಕಂತ ಸಂದರ್ಭದಲ್ಲಿ ಆ ಕಪನಿ ವೇಷದಲ್ಲಿ ಇರ್ತಕ್ಕಂಥದ್ದು ಒಂದು ಹಿಂದಿನ ಸಂಪ್ರದಾಯ. ಆ ಕಪನಿ ವೇಷದಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ
ಅವರು ಒಬ್ರು ಸನ್ಯಾಸಿಗಳಂತ ಭಾವಿಸಿ ಬಂದಿರ್ತಕ್ಕಂತ ಎಲ್ಲ ಜನ ಅಂದ್ರೆ ಅವರ ತಂದೆಯ ಅಂತ್ಯಕ್ರಿಯೆಗೆ ಬಂದಿರ್ತಕ್ಕಂತ ಜನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಅಂತದ್ರಲ್ಲಿ ಕೆಲವೊಂದಿಷ್ಟು ಜನ ಪೊಲೀಸರು ಇರ್ತಾರೋ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ಔಚಿತ್ಯಪೂರ್ಣ. ಹಾಗಾಗಿ ರತ್ನಪ್ಪನ ಕುಂಬಾರ್ ಅವರು ಅಂತ್ಯಕ್ರಿಯೆಯನ್ನು ಮುಗಿಸಿ ಪೊಲೀಸರಿಗೂ ಸಹಿತ ಸುಳಿ ಸಿಗ್ಲಾರ್ದೆ ಅಲ್ಲಿಂದ ದಾಟಿ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಬಹಳಷ್ಟು ಅವಮಾನ ಅನಿಸ್ತದೆ. ಯಾಕಶ್ಚಿತ್ ಒಬ್ಬ ಹೋರಾಟಗಾರನ್ನ ಬಂಧಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ, ಮತ್ತು ಅದರಾಗೂ ಬಾಂಬೆ ಪ್ರೆಸಿಡೆನ್ಸಿ ಹೆಡ್ ಕ್ವಾರ್ಟರ್ ಮಹಾರಾಷ್ಟ್ರದಲ್ಲಿಯೇ ಇರೋದ್ರಿಂದ ನಮ್ಗಿದು ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂತ ವಿಷಯ ಆಗ್ತದೆ. ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ 1944ರಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸ್ತದೆ. ರತ್ನಪ್ಪನ ಕುಂಬಾರ್ ಅವರನ್ನ ಹಿಡಿದುಕೊಟ್ಟಂತವ್ರಿಗೆ 10,000 ರೂಪಾಯಿಗಳ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡ್ತದೆ. ಮುಂದೆ ಅದೂ ಸಾಧ್ಯ ಆಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ರತ್ನಪ್ಪನವರ ಹೋರಾಟ, ಅವರ ಕ್ರಿಯಾಶೀಲತೆ ಮತ್ತು ಅವರ ಒಂದು ಗುಪ್ತಚರ ಚಟುವಟಿಕೆಗಳನ್ನ ಗಮನಿಸಿ ಅವ್ರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನ ನಾವು ಹಿಂದೆ ತೆಗೆದುಕೊಳ್ತೀವಿ, ಅವರ ದೇಶ ಪ್ರೇಮವನ್ನ ನಾವು ಮೆಚ್ಚುತ್ತೀವಿ ಅಂತೇಳಿ ಲಂಡನ್ ಪಾರ್ಲಿಮೆಂಟ್ ನಲ್ಲಿ, ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಗಮನಿಸಬೇಕು. ಈ ಘಟನಾವಳಿಗಳಿಂದ ರತ್ನಪ್ಪನ ಕುಂಬಾರ್ ಅವರು ಎಷ್ಟು ಮೇರು ವ್ಯಕ್ತಿತ್ವ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ. ಅದನ್ನು ವರ್ತಮಾನ ಜನಾಂಗ ಮರ್ತಿದಲ್ಲ, ಅದರ ಋಣಿಗೇಣಿತನವನ್ನ ನಾನು ಇಲ್ಲಿ ಖಂಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು, ದೇಶ ವಿಭಜನೆ ಸಂದರ್ಭ ಬರ್ತದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನ ಹಿಂತಕ್ಕೊಳ್ತೀವಿ ಅಂತೇಳಿ ಬ್ರಿಟಿಷ್ ಸರ್ಕಾರ ಹೇಳ್ತದೆ. ಅಂತ ಸಂದರ್ಭದಲ್ಲಿ ರತ್ನಪ್ಪನ ಕುಂಬಾರ್ ಅವ್ರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ತೆಗೆದುಕೊಳ್ತದೆ. 1947 ಮಾರ್ಚ್ 3ನೇ ತಾರೀಕಿನಂದು ರತ್ನಪ್ಪನ ಕುಂಬಾರ್ ಅವರು ಭೂಗತರಾಗಿರ್ತಕ್ಕಂತಹ ರತ್ನಪ್ಪನ ಕುಂಬಾರ್ ಅವರು ಮತ್ತೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಬಿಂದು ಚೌಕ್ ಅಂತ ಬರ್ತದೆ. ಆ ಚೌಕ್ನಲ್ಲಿ ಒಂದು ಆಗಿನ ಕಾಲದ ಅಂದ್ರೆ 1947ರಲ್ಲಿ ಇರ್ತಕ್ಕಂಥ ಶಾಹು ಮಹಾರಾಜರು ರತ್ನಪ್ಪನ ಕುಂಬಾರರ ಈ ಹೋರಾಟದ ಚಟುವಟಿಕೆಗಳನ್ನ ಗಮನಿಸಿ ಅವ್ರಿಗೆ ದೇಶಭಕ್ತ ಅಂತಕ್ಕಂಥ ಬಿರುದನ್ನ ಕೊಡೋದಷ್ಟೇ ಅಲ್ಲದೆ 1 ಲಕ್ಷ ರೂಪಾಯಿಗಳ ನಗದು ಹಣವನ್ನು ಸಹಿತ ರತ್ನಪ್ಪನ ಕುಂಬಾರರ ಚಟುವಟಿಕೆಗಳಿಗೆ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ದೇಶ ವಿಭಜನೆ ಆಗ್ತದೆ. ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಅದನ್ನ ಬಹಳಷ್ಟು ತೀವ್ರವಾಗಿ ರತ್ನಪ್ಪನ ಕುಂಬಾರ್ ಅವರು ವಿರೋಧಿಸ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಡನಾಡಿಗಳಾಗಿ ಕೆಲಸವನ್ನ ಮಾಡ್ತಿರೋ ಕಾರಣಕ್ಕಾಗಿ ಅಂಬೇಡ್ಕರರ ಒಡನಾಡಿಗಳಾಗಿ ಇವರು ಕೆಲಸವನ್ನ ಮಾಡ್ತಿರೋ ಕಾರಣಕ್ಕಾಗಿ ಆ ದೇಶವ ಎಲ್ಲ ಘಟನಾವಳಿಗಳು ಇವ್ರಿಗೆ ತಿಳಿತಿರ್ತವೆ. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನ, ವಿಶೇಷವಾಗಿ ಮೊಹಮ್ಮದ್ ಅಲಿ ಜಿನ್ನಾರನ್ನ ಬಹಳಷ್ಟು ಕಟುವಾಗಿ ಟೀಕೆ ಮಾಡ್ತಾರೆ. ಮತ್ತು ಪಾಕಿಸ್ತಾನದ ಭವಿಷ್ಯವನ್ನ ಯಾವ ನಾಯಕರು ಹೇಳಲಾರದೆ ಇರುವಷ್ಟು ವರ್ತಮಾನದ ಪಾಕಿಸ್ತಾನದ ಸ್ಥಿತಿಗತಿಯನ್ನು 1947ರಲ್ಲಿ ರತ್ನಪ್ಪನ ಕುಂಬಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತೀಯ ಆಧಾರ ಒಂದರ ಮೇಲೆ ರಚನೆಯಾಗಿರ್ತಕ್ಕಂಥ ದೇಶ ಯಾವತ್ತು ಅಭಿವೃದ್ಧಿಯನ್ನ ಕಾಣಲಾರದು, ಸಂಘರ್ಷದಿಂದನೇ ಬದುಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ರತ್ನಪ್ಪನ ಕುಂಬಾರ್ ಅವರು 1947ರಲ್ಲಿನೇ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಪಾಕಿಸ್ತಾನವನ್ನ ಆಳ್ವಿಕೆ ಮಾಡಿರ್ತಕ್ಕಂತಹ ಪಾಕಿಸ್ತಾನದ ಅಧ್ಯಕ್ಷರಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಸೇನಾ ಮುಖ್ಯಸ್ಥರೆಲ್ಲರೂ ಸಹಿತ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ತಮ್ಮ ಅಧಿಕಾರದ ಮುಗಿದ ನಂತರದಲ್ಲಿ. ಹಾಗಾಗಿ ಮತ್ತು ಜಗತ್ತಿನ ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ನದಿ ಬಯಲು ಪ್ರದೇಶ, ಸಿಂಧೂ ನದಿ ಬಯಲು ಪ್ರದೇಶ ಇವತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು. ಜಗತ್ತಿನ ಒಂದು ಶ್ರೀಮಂತ ರಾಷ್ಟ್ರವಾಗ್ಲಿಕ್ಕೆ, ಆಡಳಿತಾತ್ಮಕವಾಗಿ ಬಹಳಷ್ಟು ಬೇಗನೆ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಧರ್ಮ ಆಧಾರಿತ ರಾಷ್ಟ್ರವೊಂದಕ್ಕೆ ಅವಕಾಶ ಇರ್ತದೆ. ಆದ್ರೆ ಇವತ್ತಲ್ಲಿ ಏನೂ ಆಗ್ತಾ ಇಲ್ಲ. ಅಂದ್ರೆ ಸುಮಾರು 75 ವರ್ಷಗಳ ಮುಂಚೆನೆ ಪಾಕಿಸ್ತಾನದ ವರ್ತಮಾನದ ಹಣೆಬರವನ್ನ ರತ್ನಪ್ಪನ ಕುಂಬಾರ್ ಅವರು ಅವತ್ತೇ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅಂದ್ರೆ ರತ್ನಪ್ಪನ ಕುಂಬಾರ್ ಅವರ ದೂರದೃಷ್ಟಿ ಮತ್ತು ಭವಿಷ್ಯವನ್ನು ಅವರು ವ್ಯಾಖ್ಯಾನಿಸ್ತಕ್ಕಂಥ ರೀತಿಯನ್ನ ನೋಡಿದ್ರೆ ಅವರವ್ರ ಅಪಾರ ಜ್ಞಾನವನ್ನ ಹೊಂದಿರತಕ್ಕಂತ ಒಬ್ಬ ಪ್ರಬುದ್ಧ ನಾಯಕರಾಗಿದ್ರು ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನ ದೇಶ ವಿಭಜನೆಯ ನಂತರದಲ್ಲಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಜಿನ್ನಾ ಬೆಂಬಲಿಗರಿಂದ ಕೋಮು ಗಲಭೆಗಳು ಬಹಳಷ್ಟು ಹೇಳ್ತವೆ. ಅಂತ ಸಂದರ್ಭದಲ್ಲಿ
ಆ ಜಿನ್ನಾ ಬೆಂಬಲಿಗರಿಂದ ಕೋಮುಗಲಭೆ ಎದ್ದಂತಹ ಸಂದರ್ಭದಲ್ಲಿ ಆ ಮತೀಯ ಗಲಭೆಗಳಲ್ಲಿ ತೊಡಗಿರ್ತಕ್ಕಂತಹ ಎಲ್ಲ ಮತೀಯವಾದಿಗಳ ನಡ ಮುರಿದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರತ್ನಪ್ಪನ ಕುಂಬಾರ್. ಅವ್ರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಮತೀಯವಾದಿಗಳ ಜಂಗಾಬಲ ಹುಡುಗಿ ಒಂದು ಆ ಸಂದರ್ಭದಲ್ಲಿ ಶಾಂತಿಯುತ ವಾತಾವರಣವನ್ನ ನಿರ್ಮಾಣ ಮಾಡೋದ್ರಲ್ಲಿ ರತ್ನಪ್ಪನ ಕುಂಬಾರ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ದುರಂತ ಏನು ಅಂತಂದ್ರೆ ಇವರ ಹೋರಾಟಗಳ ಮೇಲೆ ಇಲ್ಲಿವರೆಗೂ ದೊಡ್ಡ ಪ್ರಮಾಣದ ಸಂಶೋಧನೆಗಳು ಆಗದೇ ಇರ್ತಕ್ಕಂಥದ್ದು ಅಥವಾ ಇವರ ಹೋರಾಟವನ್ನ ದಾಖಲಿಸದೇ ಇರ್ತಕ್ಕಂಥದ್ದು ಖೇದಕರ ವಿಷಯ. ಇನ್ನ ಈ ಒಕ್ಕೂಟ ವ್ಯವಸ್ಥೆಯ ನಿರ್ಮಾಣದಲ್ಲಿ ನಾವು ಅತ್ಯಂತ ಉನ್ನತ ಹಂತದಲ್ಲಿ ಸ್ಮರಿಸಬೇಕಾಗಿರ್ತಕ್ಕಂತಹ ನಾಯಕರುಗಳ ಪಟ್ಟಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಬಂದ್ರೆ, ಎರಡನೇ ನಾಯಕ ರತ್ನಪ್ಪನ ಕುಂಬಾರ್ ಅವರು, ಮೂರನೇದು ಎಸ್ ನಿಜಲಿಂಗಪ್ಪನವರು ಅಂತೇಳಿ ವಿಮರ್ಶಕರು ಹೇಳ್ತಾರೆ. ಇಲ್ಲಿ ಒಂದು ಸಂಸ್ಥಾನದ ಒಂದು ಘಟನಾವಳಿಗಳನ್ನ ಹೇಳ್ತೀನಿ. ವಿಶೇಷವಾಗಿ ಅಕ್ಕಲಕೋಟೆ ಸಂಸ್ಥಾನ. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂತ ಸಂದರ್ಭದಲ್ಲಿ ಎಲ್ಲ ಸಂಸ್ಥಾನಗಳ ಮುಖ್ಯಸ್ಥರು ಅಥವಾ ರಾಜರುಗಳು ಭಾರತ ಒಕ್ಕೂಟದ ಒಳಗಡೆಗೆ ಸೇರ್ಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಸ್ಥಾನಮಾನ, ಅವಕಾಶ, ಹಣಕಾಸಿನ ಏನು ಬಿಗು ಅವ್ರಿಗಿತ್ತಲ್ಲ ಅದೆಲ್ಲ ಕಳಚಿ ಹೋಗಿ ನಾವು ಸಹಿತ ಸಾಮಾನ್ಯ ನಾಗರಿಕರ ಹಾಗೆ ಬದುಕಬೇಕಾಗ್ತದೇನೋ ಅಂತಕ್ಕಂತಹ ಒಂದು ಕಾರಣಕ್ಕಾಗಿ ಅವರು ವಿರೋಧ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅಕ್ಕಲಕೋಟೆ ಸಂಸ್ಥಾನನು ಸಹಿತ ಭಾರತ ಒಕ್ಕೂಟ ವ್ಯವಸ್ಥೆಯ ಒಳಗೆ ವಿಲೀನ ಆಗ್ಲಿಕ್ಕೆ ನಿರಾಕರಣೆ ಮಾಡಿತ್ತು. ಅಂತ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ರತ್ನಪ್ಪನ ಕುಂಬಾರ್ ಅವರನ್ನ ಸಂಪರ್ಕ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅಕ್ಕಲಕೋಟೆ ಸಂಸ್ಥಾನವನ್ನ ಹೆಡೆಮುರಿ ಕಟ್ಟಿ ಒಕ್ಕೂಟ ವ್ಯವಸ್ಥೆಯೊಳಗೆ ವಿಲೀನ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ರತ್ನಪ್ಪನ ಕುಂಬಾರ್ ಅವ್ರಿಗೆ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ರತ್ನಪ್ಪನ ಕುಂಬಾರ್ ಅವರು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕೊಳ್ತಾರೆ. ಏನು ಅಂತಂದ್ರೆ, ಮೊದಲು ರತ್ನಪ್ಪನ ಕುಂಬಾರ್ ಅವರು ಅಕ್ಕಲಕೋಟೆ ಸಂಸ್ಥಾನದ ದೊರೆಗೆ ಮಾಹಿತಿಯನ್ನ ಕೊಡ್ತಾರೆ. ನಾನು ಬರ್ತಾ ಇದ್ದೀನಿ ಮಾತುಕತೆಗೆ, ತಾವುಗಳು ಸಿದ್ಧರು ಇರ್ಬೇಕು ಅಂತ ಹೇಳ್ತಾರೆ. ಬಂದು ಅಲ್ಲಿ ಅವರ ಅಭಿಮಾನಿಗಳು ಒಬ್ರು ಇರ್ತಾರೆ, ಗುರುಬಸಪ್ಪ ಮಹಾಂತರು ಅಂತೇಳಿ, ಅವ್ರ ಮನೆಯಲ್ಲಿ ವಾಸ್ತವ್ಯ ಮಾಡೋದಾಗಿ ತಿಳಿಸಿರ್ತಾರೆ. ಹಾಗಾಗಿ ರತ್ನಪ್ಪನ ಕುಂಬಾರ್ ಅವರು ಅಲ್ಲಿ ಮೊದಲು ಬಂದಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಆ ಮನೆಗೆ ಸುತ್ತಲೂ ಕಾವಲು ಹಾಕಿ ಆ ಮನೆಯನ್ನ ಸುಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅದು ಅಕ್ಕಲಕೋಟೆ ಸಂಸ್ಥಾನದ ದೇಸಾಯಿಗೆ ಹೇಳಿರ್ತಕ್ಕಂಥ ದಷ್ಟೇ, ಆದ್ರೆ ವಾಸ್ತವದಲ್ಲಿ ಹಾಗೆ ನಡ್ಕೊಳ್ಳೋದಿಲ್ಲ. ಆ ಸಂಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂತಹ ದಂಡೋಪಂತ್ ಕುಲಕರ್ಣಿ ಅವರ ಮನೆಯಲ್ಲಿ ಕುಳಿತು 3 ದಿನಗಳ ಕಾಲ ಅಕ್ಕಲಕೋಟೆ ಸಂಸ್ಥಾನದ ದೊರೆಯ ಎಲ್ಲ ಚಲನವಲನಗಳನ್ನ ಗಮನಿಸಿ ಆ ದಂಡೋಪಂತ್ ಕುಲಕರ್ಣಿಯ ಮೂಲಕ ಆ ಪ್ರಜಾಪರಿಷತ್ನ ಕಾರ್ಯಕರ್ತರು ಮತ್ತು ರತ್ನಪ್ಪನ ಕುಂಬಾರು ಮತ್ತು ದೇಶಭಕ್ತರಿಗೆ ಮೆಸೇಜ್ ಅನ್ನ ಕೊಟ್ಬಿಟ್ಟು ಸುಮಾರು ಒಂದು 10,000 ಜನ ಅಕ್ಕಲಕೋಟೆ ಸಂಸ್ಥಾನದ ಮೇಲೆ ದಾಳಿ ಮಾಡುವ ಹಾಗೆ ಯೋಜನೆಯನ್ನ ರೂಪಿಸ್ತಾರೆ. ಆ ಪ್ರಕಾರ ಸಾವಿರಾರು ಜನ ಅಕ್ಕಲಕೋಟೆ ಸಂಸ್ಥಾನದ ಮೇಲೆ ದಾಳಿ ಮಾಡಿ ವಾಡೆ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡು ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಈಗ ಅಷ್ಟೇ. ಹಾಗಾಗಿ ಈ ರೀತಿಯಾಗಿ ದಕ್ಷಿಣ ಭಾರತದ ಬಹಳಷ್ಟು ಸಂಸ್ಥಾನಗಳ ವಿಲೀನೀಕರಣದಲ್ಲಿ ರತ್ನಪ್ಪನ ಕುಂಬಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಆದ್ರೆ ದುರಂತ ಏನು ಅಂತಂದ್ರೆ ಇವತ್ತದು ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಇದರ ಕುರಿತು ಬಹಳಷ್ಟು ದೊಡ್ಡ ಪ್ರಮಾಣದ ಸಂಶೋಧನೆ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇದು ಆದ ನಂತರದಲ್ಲಿ ಸಂವಿಧಾನ ರಚನೆಯಲ್ಲಿ ರತ್ನಪ್ಪನ ಕುಂಬಾರ್ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಓರ್ವ ಸದಸ್ಯರಾಗಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹಿತ ಮಹಾರಾಷ್ಟ್ರ ಭಾಗದಿಂದ ಬಂದವರಾಗಿದ್ರು. ರತ್ನಪ್ಪನ ಕುಂಬಾರ್ ಅವರು ಸಹಿತ ಅಂದಿನ ಕಾಲಘಟ್ಟದಲ್ಲಿ ಮಹಾರಾಷ್ಟ್ರದ ಪ್ರಶ್ನಾತೀತ ನಾಯಕರಾಗಿದ್ರು. ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬೆನ್ನ ಹಿಂದೆ ನಿಂತು ಸಂವಿಧಾನ ರಚನಾ ಸಮಿತಿಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ 5 ಜನ ಲಿಂಗಾಯತರಿದ್ರು. ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಮೂಲ ಸಂವಿಧಾನ ಪ್ರತಿಗೆ ಸಹಿ ಮಾಡಿರ್ತಕ್ಕಂಥ ಏಕಮೇವ ಲಿಂಗಾಯತ ನಾಯಕರು ಯಾರಾದ್ರೂ ಇದ್ರೆ ಅದು ರತ್ನಪ್ಪನ ಕುಂಬಾರ್ ಅವರು ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ರತ್ನಪ್ಪನ ಕುಂಬಾರ್ ಅವರು ಅಂಬೇಡ್ಕರ್ ಅವರನ್ನ ಕೇಳ್ತಾರೆ. ಅವತ್ತು ಅಂಬೇಡ್ಕರ್ ಅವರು ಮುಂದೆ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅನ್ಯ ಧರ್ಮವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದನ್ನ ವಿಚಾರ ಮಾಡಿ ಇರ್ತಾರೆ. ಅದು ರತ್ನಪ್ಪನ ಕುಂಬಾರ್ ಅವ್ರಿಗೆ ಗೊತ್ತಾಗಿ ರತ್ನಪ್ಪನ ಕುಂಬಾರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಯಾಕೆ ನೀವು
ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಬಾರ್ದು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾರೆ. ಈ ದೇಶದ ದಲಿತರ ಮೇಲೆ ನಡೀತಕ್ಕಂತಹ ಶೋಷಣೆಯನ್ನ ತಡೆಗಟ್ಟುವ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಮತ್ತು ಪ್ರಭಾವ ಇರ್ತಕ್ಕಂಥ ಒಂದು ಧರ್ಮದ ಅವಶ್ಯಕತೆ ಇದೆ. ಲಿಂಗಾಯತ ಧರ್ಮ ತನ್ನ ಮೇಲೆ ನಡೀತಕ್ಕಂಥ ದಾಳಿಯನ್ನ ಇನ್ನೂ ಎದುರಿಸಿ ನಿಲ್ಲುವಷ್ಟು ಗಟ್ಟಿತನ ಬಂದಿಲ್ಲ. ಮತ್ತು ನಾನು ಅಲ್ಲಿ ಬಂದ ಅಂದ್ರೆ ಅದೇ ಗೋಳು ಆಗ್ತದೆ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂತೇಳಿ ನಾನು ಅನುಭವಿಕರಿಂದ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಇದು ಅಂಬೇಡ್ಕರ್ ಅವರು ಮತ್ತು ರತ್ನಪ್ಪನ ಕುಂಬಾರ ಅವ್ರ ಮಧ್ಯೆ ಇರ್ತಕ್ಕಂಥ ಒಡನಾಟ ಏನು ಅಂತಕ್ಕಂಥದ್ದು ನಮ್ಗೆ ತಿಳಿಸ್ಕೊಡ್ತದೆ. ಒಂದು ಕಡೆಗೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಭೂಗತರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಹಿಡಿಲಿಕ್ಕೆ ಬ್ರಿಟಿಷ್ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಕಪನಿ ವೇಷವನ್ನ ಹಾಕೊಂಡ್ಬಿಟ್ಟು ಕೆಲಸವನ್ನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥದ್ದು, ಆ ನಂತರದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ಸರಿದಾರಿಗೆ ತರುವಲ್ಲಿ, ಅನಂತರ ಪಾಕಿಸ್ತಾನದ ಕುರಿತು ಅವ್ರು ಹೇಳ್ತಕ್ಕಂಥ ಮಾತುಗಳು, ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ, ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಅಂದು ಒಂದು ರಾಜಕೀಯ ಪಕ್ಷ ಕೊಲ್ಹಾಪುರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಾಗಿತ್ತು. ಆ ಕೊಲ್ಹಾಪುರ ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 7 ವರ್ಷಗಳ ಕಾಲ ರತ್ನಪ್ಪನ ಕುಂಬಾರ್ ಅವರು ಕೆಲಸವನ್ನ ಮಾಡ್ತಾರೆ. ದೇಶದ ಸಂಸತ್ತಿಗೆ ಪ್ರಥಮ ಚುನಾವಣೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೊಲ್ಹಾಪುರ ಸಂಸತ್ತಿನ ಪ್ರಥಮ ಸಂಸತ್ ಸದಸ್ಯರಾಗಿ ಯಾರು ಕೆಲಸವನ್ನ ಆಯ್ಕೆ ಆಗ್ತಾರೆ ಅಂತಂದ್ರೆ ರತ್ನಪ್ಪನ ಕುಂಬಾರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲಸವನ್ನ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ದೇಶದ ಮೊದಲ ಮಂತ್ರಿ ಸಂಸತ್ತಿನ ಮಂತ್ರಿ ಮಂಡಲದಲ್ಲಿ ರತ್ನಪ್ಪನ ಕುಂಬಾರ್ ಅವರು ಮಂತ್ರಿ ಆಗ್ತಕ್ಕಂಥ ಯೋಗ ಇತ್ತು. ಆದ್ರೆ ಅಂದಿನ ಕಾಲಘಟ್ಟದಲ್ಲಿ ಒಂದು ರಾಜಕೀಯ ಪಕ್ಷಗಳಲ್ಲಿ ಒಳಸುಳಿಗಳು ಇರ್ತವೆ. ಹಾಗೆ ಅಂದೂ ಸಹಿತ ದೇಶದ ಅಧಿಕಾರ ರಚನೆಯ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಮಧ್ಯೆ ಮನಸ್ತಾಪಗಳು ಅಥವಾ ಭಿನ್ನಮತಗಳು ಇದ್ದಿರ್ತಕ್ಕಂಥದ್ದು ಇವತ್ತಿನ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಹಾಗಾಗಿ ರತ್ನಪ್ಪನ ಕುಂಬಾರ್ ಅವರು ಬಹಳಷ್ಟು ಗಟ್ಟಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವಲಯದಲ್ಲಿ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವ್ರಿಗೆ ಮಂತ್ರಿ ಸ್ಥಾನ ತಪ್ಪಿತು ಅಂತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿರತಕ್ಕಂಥ ಮಾತುಗಳು, ಮತ್ತು ಇದು ಸತ್ಯಕ್ಕೆ ಸಮೀಪನೂ ಆಗಿರಬಹುದು. ಹಾಗಾಗಿ ಇದೇ ಸಂದರ್ಭದಲ್ಲಿ 1947ರಲ್ಲಿ ಛತ್ರಪತಿ ಶಾಹು ಮಹಾರಾಜರೇನು 1 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಕೊಟ್ಟಿರ್ತಾರೆ. ದೇಶಬಂಧು ಅಂತಕ್ಕಂಥ ಬಿರುದನ್ನ ಕೊಡೋದ್ರ ಜೊತೆಗೆ 1 ಲಕ್ಷ ರೂಪಾಯಿಗಳನ್ನ ಏನು ಕೊಟ್ಟಿರ್ತಾರಲ್ಲ ಅದನ್ನ ತಾವು ಕೊಲ್ಹಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಿತಿಗೆ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಅಂದು ಕಾಂಗ್ರೆಸ್ ಪಕ್ಷ, ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂಘ ಅಂತೇಳಿ ಇಲ್ಲಿ ನಾನು ವ್ಯಾಖ್ಯಾನಿಸ್ತೇನೆ. ಅದಕ್ಕೆ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ. 1954ರಲ್ಲಿ ಇದು ಒಂದು ಕಡೆಗೆ ಸ್ವಾತಂತ್ರ್ಯ ಹೋರಾಟ ಆಯ್ತು, ದೇಶದ ಏಕೀಕರಣ, ಒಕ್ಕೂಟ ವ್ಯವಸ್ಥೆ, ದೇಶದ ಮೊದಲ ಪಾರ್ಲಿಮೆಂಟ್ಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಷ್ಟೇ ಅಲ್ಲದೆ ಕೊಲ್ಹಾಪುರದ ಮೊದಲ MP ಆಗಿ ಆಯ್ಕೆ ಆಗ್ತಾರೆ. ಇನ್ನು ಆದ ನಂತರ ಅಂದಿನ ಸಂದರ್ಭದಲ್ಲಿ ದೇಶದಲ್ಲಿ ಸಾಕಷ್ಟು ನಿರುದ್ಯೋಗ ಸಮಸ್ಯೆ, ಆಹಾರ, ವಸತಿ, ಆರೋಗ್ಯ, ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅಂತೂ ಬಹಳಷ್ಟು ಇತ್ತು. ಅಂತ ಸಂದರ್ಭದಲ್ಲಿ 1954ರಲ್ಲಿ ಪಂಚಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸ್ತಾರೆ. ಇವತ್ತು ಇಡೀ ದೇಶದಲ್ಲಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಸಹಿತ ಸಕ್ಕರೆ ಉದ್ಯಮದಲ್ಲಿ ಬಹಳಷ್ಟು ಉನ್ನತ ಸ್ಥಾನದಲ್ಲಿ ಇದಾವೆ ಅಂತಂದ್ರೆ 1954ರಲ್ಲಿ ರತ್ನಪ್ಪನ ಕುಂಬಾರ್ ಅವರು ಪ್ರಾರಂಭ ಮಾಡಿರ್ತಕ್ಕಂತ ಪಂಚಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇನ್ನ ಕೊಲ್ಹಾಪುರ ಭಾಗದಲ್ಲಿ ಇವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಬಹಳಷ್ಟು ಇತ್ತು, ನೀರಾವರಿ ಸಮಸ್ಯೆಗಳಿತ್ತು. ಅಂತ ಸಂದರ್ಭದಲ್ಲಿ 60 ಸಹಕಾರಿ ಏತ ನೀರಾವರಿ ಯೋಜನೆಗಳನ್ನ ರತ್ನಪ್ಪನ ಕುಂಬಾರ್ ಅವರು ಜನರನ್ನ ಕಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ 60 ಏತ ನೀರಾವರಿ ಯೋಜನೆಗಳನ್ನ ಅವರು ಜಾರಿಗೆ ತರ್ತಾರೆ. ಇದೇ ಸಂದರ್ಭದಲ್ಲಿ ಭಾರತದ ಮಾಜಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಯಶವಂತರಾವ್ ಚವ್ಹಾಣ್ ಅವರು ರತ್ನಪ್ಪನ ಕುಂಬಾರ್ ಅವರನ್ನ ಸಹಕಾರಿ ಮಹರ್ಷಿ ಅಂತೇಳಿ ಕರೆದಿರ್ತಕ್ಕಂಥದ್ದು ಅವ್ರಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಅನ್ವರ್ತಕ ನಾಮ ಆಗತ್ತೆ. ಹಾಗಾಗಿ
ಶೇತ್ಕರಿ ಮತ್ತು ವಿನ್ಕರಿ ಅಂತಕ್ಕಂಥ ಸಹಕಾರಿ ನೂಲಿನ ಗಿರಣಿಯನ್ನ ಪ್ರಾರಂಭ ಮಾಡಿದ್ರು. ಕೊಲ್ಹಾಪುರ ಭಾಗದಲ್ಲಿ ಇವತ್ತಿಗೂ ಸಹಿತ ಹತ್ತಿ ಬಟ್ಟೆಯ ಕಾರ್ಖಾನೆಗಳು ಮತ್ತು ಅದರ ಉತ್ಪಾದನೆ ಬಹಳಷ್ಟು ಯಥೇಚ್ಛವಾಗಿದೆ. ಅದು ಬ್ರಿಟಿಷ್ ಕಾಲದಲ್ಲಿನೇ ಇತ್ತು. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟು ಹತ್ತಿ ಬೆಳೀತಕ್ಕಂಥ ರೈತರಿಗೆ ಬದುಕನ್ನ ಕಟ್ಕೊಡ್ತಕ್ಕಂಥದ್ದು, ನೆಲ ಇಲ್ಲದೆ ಇರ್ತಕ್ಕಂತಹ ಕಾರ್ಮಿಕರಿಗೆ ಬಟ್ಟೆಯ ನೂಲನ್ನ ಉದ್ಯಮದಲ್ಲಿ ಅಥವಾ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬದುಕು ಕಟ್ಟಿಕೊಡ್ಲಿಕ್ಕೆ ಶೇತ್ಕರಿ ಮತ್ತು ವಿನ್ಕರಿ ಅಂತಕ್ಕಂಥ ಗಿರಣಿಗಳನ್ನ ಪ್ರಾರಂಭ ಮಾಡ್ತಾರೆ. ಜನತಾ ಸಹಕಾರಿ ಬ್ಯಾಂಕ್ನ ಸ್ಥಾಪನೆ ಮಾಡಿ ಅದರ ಪ್ರಾರಂಭಿಕ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾರೆ. ರತ್ನಪ್ಪನ ಕುಂಬಾರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಒಟ್ಟು ಸಂಸ್ಥೆಗಳ ಸಂಖ್ಯೆ ಸುಮಾರು 2010ರ ಅವಧಿಯಲ್ಲಿ 165 ಇತ್ತು. 165 ಸಹಕಾರಿ ಸಂಘಗಳನ್ನ ಅವರು ಕಟ್ಟಿದ್ದಾರೆ. ಅವೆಲ್ಲವೂ ಸಹಿತ ಎ ಗ್ರೇಡ್ ಅಲ್ಲಿ ಇರ್ತಕ್ಕಂಥವುಗಳು. ಅದರ ಜೊತೆಗೆ ಕೊಲ್ಹಾಪುರದಲ್ಲಿ ಶಿವಾಜಿ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ನೆರವು, ಆ ಪ್ರೋತ್ಸಾಹವಾದ ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥವ್ರು ರತ್ನಪ್ಪನ ಕುಂಬಾರ್ ಅವರು. ನಂತರ ಕೌನ್ಸಿಲ್ ಆಫ್ ಎಜುಕೇಶನ್ ಸೊಸೈಟಿ ಕೊಲ್ಹಾಪುರ ಇದರ ಸ್ಥಾಪಕರಾಗ್ತಾರೆ. ಆ ನಂತರ ಕೊಲ್ಹಾಪುರ್ ನೈಟ್ ಆರ್ಟ್ಸ್ ಕಾಲೇಜ್ನ ಸ್ಥಾಪಕರಾಗಿ ಕೆಲಸವನ್ನ ಮಾಡ್ತಾರೆ. ಇವರ ಸಾಧನೆಗಳನ್ನ ಗಮನಿಸಿ ಪೂನಾ ವಿಶ್ವವಿದ್ಯಾಲಯ ರತ್ನಪ್ಪನ ಕುಂಬಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡುತ್ತೆ. ಇನ್ನು ಪತ್ರಕರ್ತರಾಗಿ ಕಿಸಾನ್ ಅಂತಕ್ಕಂಥ ರೈತರಿಗೆ ಸಂದೇಶಗಳನ್ನ ಕೊಡ್ತಕ್ಕಂಥ ದೈನಿಕ ಸಮಾಚಾರ, ಏಕಮತ, ಜ್ಯೋತಿ ಅಂತಕ್ಕಂಥ 4 ಪತ್ರಿಕೆಗಳ ಸಂಪಾದಕರಾಗಿ ಕೆಲಸವನ್ನ ಮಾಡ್ತಾರೆ. ಜ್ಞಾನ ಪ್ರಸಾದ ಅಂತಕ್ಕಂಥ ಲಿಂಗಾಯತ ಧರ್ಮದ ವಿಚಾರಗಳನ್ನ ಮಹಾರಾಷ್ಟ್ರದ ಜನರಿಗೆ ತಲುಪಿಸ್ಲಿಕ್ಕೆ ಪತ್ರಿಕೆಯ ಸ್ಥಾಪಿಸಿ ಸಂಪಾದಕರಾಗಿ ಮಹಾರಾಷ್ಟ್ರ ವಿಶ್ವ ಮಹಾಸಭೆಯ ಅಧ್ಯಕ್ಷರಾಗಿ 7 ದಶಕಗಳ ಕಾಲ ಕೆಲಸವನ್ನ ಮಾಡ್ತಾರೆ. ಕೊಲ್ಹಾಪುರ, ಸಾತಾರ, ಸಾಂಗ್ಲಿ, ಪುಣೆಯಲ್ಲಿ ಇವರು ನಡೆಸಿರ್ತಕ್ಕಂಥ 5 ಪತ್ರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಚಲಾವಣೆಯಲ್ಲಿ ಇದ್ವು ಅಂತಕ್ಕಂಥದ್ದು ನಮ್ಗೆ ತಿಳಿದುಕೊಡ್ತದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ, ಮಹಾರಾಷ್ಟ್ರ ರಾಜ್ಯ ಮಾರ್ಕೆಟಿಂಗ್ ಫೆಡರೇಷನ್ ಅಧ್ಯಕ್ಷರಾಗಿ, ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಮಹಾಮಂಡಳದ ಅಧ್ಯಕ್ಷರಾಗಿ, ಅಖಿಲ ಭಾರತ ಸಕ್ಕರೆ ಮಹಾಮಂಡಳದ ಅಧ್ಯಕ್ಷರಾಗಿ, ಮಹಾರಾಷ್ಟ್ರ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾಗಿ, ಮಹಾರಾಷ್ಟ್ರ ಸೈನಿಕ ಸಮಿತಿ ಅಧ್ಯಕ್ಷರಾಗಿ, ನ್ಯಾಷನಲ್ ಹೆವಿ ಎಂಜಿನಿಯರಿಂಗ್ ಕೋಆಪರೇಟಿವ್ ಅಸೋಸಿಯೇಷನ್ ಚೇರ್ಮನ್ ರಾಗಿ, ಜಿಲ್ಲಾ ಔದ್ಯೋಗಿಕ ಸಹಕಾರ ಸಂಘಗಳ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೊಲ್ಹಾಪುರದ ಈ ಎಲ್ಲ ಸಂಸ್ಥೆಗಳನ್ನ ಸ್ಥಾಪಿಸೋದ್ರ ಮೂಲಕ, ಬೆಳೆಸೋದ್ರ ಮೂಲಕ ಅವುಗಳ ಅಧ್ಯಕ್ಷರಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಈ ಭಾಗದಲ್ಲಿ ಮಾನವ ಸಂಪನ್ಮೂಲ ಮೇಲ್ದರ್ಜೆಗೆ ಏರ್ಲಿಕ್ಕೆ ಈ ಎಲ್ಲ ಸಂಸ್ಥೆಗಳು ಕಾರಣೀಭೂತ ಆಗ್ತವೆ. ಈ ಎಲ್ಲ ಸಂಸ್ಥೆಗಳ ಹಿಂದೆ ನಿಂತು ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ರತ್ನಪ್ಪನ ಕುಂಬಾರ್ ಅವರು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಿಕೆ ಪ್ರಾರಂಭ ಮಾಡ್ತೇನೆ. ನಂತರ ಕೊಲ್ಹಾಪುರ ಲೋಕಸಭಾ ಕ್ಷೇತ್ರದ ಮೊದಲ ಸಂಸದರಾಗಿ ತಾವು ಅಷ್ಟೇ ಅಲ್ಲದೆ ನಂತರ 7 ಬಾರಿ ಶಿರೋಳ್ ವಿಧಾನಸಭಾ ಮತಕ್ಷೇತ್ರದಿಂದ ಮಹಾರಾಷ್ಟ್ರ ಶಾಸನ ಸಭೆಗೆ ಆಯ್ಕೆಯಾಗಿರ್ತಾರೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ ರತ್ನಪ್ಪನ ಕುಂಬಾರ್ ಅವರು ಬಹಳ ದೊಡ್ಡ ಪ್ರಮಾಣದ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವ್ರು ಕಟ್ಟಿರುವ ಸಂಸ್ಥೆಗಳು 165ಕ್ಕೂ ಹೆಚ್ಚು. ಅದರಲ್ಲಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ ಇವತ್ತಿಗೆ 5 ಲಕ್ಷವನ್ನ ದಾಟತ್ತೆ. ಒಬ್ಬ ವ್ಯಕ್ತಿ ತನ್ನ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ 5 ಲಕ್ಷ ಜನರಿಗೆ ಬದುಕನ್ನ ಕಟ್ಕೊಳ್ಳಿಕ್ಕೆ, ವಿಶೇಷವಾಗಿ ಕರ್ನಾಟಕದ ಗಡಿ ಮತ್ತು ಮಹಾರಾಷ್ಟ್ರದ ಗಡಿ ಅಂತಕ್ಕಂಥ ಪ್ರದೇಶ, ಯಾಕಂದ್ರೆ ಆಡಳಿತದ ಕೇಂದ್ರದಿಂದ ದೂರ ಇರ್ತಕ್ಕಂಥ ಪ್ರದೇಶಗಳು ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತವೆ ಅಂತಕ್ಕಂಥದ್ದು ವಿಮರ್ಶಕರ ಮಾತು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಗಳಲ್ಲಿ ಈ ಪ್ರದೇಶಗಳು ನಿರ್ಲಕ್ಷ್ಯಕ್ಕೊಳಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರತ್ನಪ್ಪನ ಕುಂಬಾರ್ ಅಂತಕ್ಕಂತಹ ಒಬ್ಬ ಪ್ರಬುದ್ಧ ನಾಯಕನ ಕಾರಣಕ್ಕಾಗಿ ಸ್ವಾತಂತ್ರ್ಯ ಹೋರಾಟ, ನೀರಾವರಿ, ಉದ್ದಿಮೆಗಳು, ಶಿಕ್ಷಣ ಸಂಸ್ಥೆಗಳು ಇವೆಲ್ಲವುಗಳು ಸ್ಥಾಪನೆಯಾಗಿ ಮಾನವ ಸಂಪನ್ಮೂಲ ಮೇಲ್ದರ್ಜೆಗೆ ಇರ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಇದೆಲ್ಲವನ್ನ ಗಮನಿಸಿರ್ತಕ್ಕಂಥ ಸರ್ಕಾರ 1985ರಲ್ಲಿ ಭಾರತ ಸರ್ಕಾರ ರತ್ನಪ್ಪನ ಕುಂಬಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಗೆ ಗಮನ ಆಗ್ತದೆ. ಇದೆಲ್ಲವನ್ನ ಗಮನಿಸಿರ್ತಕ್ಕಂತಹ ಅವ್ರು ಕಟ್ಟಿರುವ ಸಂಸ್ಥೆಯಲ್ಲಿ ಇವತ್ತೆಲ್ಲವೂ ಸಾಹಿತ್ಯಗಳು ಇದಾವೆ. ಬಹುಶಃ ಅವ್ರು ಕಟ್ಟಿರ್ತಕ್ಕಂತಹ
ಸಕ್ಕರೆ ಉದ್ಯಮದಲ್ಲಿ ಅವ್ರು ಯಾವತ್ತೂ ಲಾಭವನ್ನು ತೆಗೆದುಕೊಳ್ತಿದ್ದಿಲ್ಲ. ಅವ್ರಿಗೆ ಮಕ್ಕಳಿದ್ದಿದ್ದಿಲ್ಲ, ಲಾಭವನ್ನು ತೆಗೆದುಕೊಳ್ತಿಲ್ಲ. ರೈತರೇ ಅವ್ರಿಗೆ ಪ್ರತಿ ಒಂದು ಟನ್ನಿಗೆ ₹1, ₹2 ಈ ರೀತಿಯಾಗಿ ಬಿಡ್ತಾ ಹೋಗ್ತಿದ್ರು. ಅದೆಲ್ಲವನ್ನ ತೆಗೆದುಕೊಂಡು ಶಿಕ್ಷಣ ಸಂಸ್ಥೆಗಳನ್ನ, ಬ್ಯಾಂಕ್ಗಳನ್ನ, ಹತ್ತಿ ಗಿರಣಿಗಳನ್ನ, ಕೋಆಪರೇಟಿವ್ ಸೊಸೈಟಿಗಳನ್ನ, ಸಹಕಾರಿ ಏತ ನೀರಾವರಿಗಳನ್ನ ಇಲ್ಲಿ ಮಾಡಿದ್ದಾರೆ. 10 ಜನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ರತ್ನಪ್ಪನ ಕುಂಬಾರ್ ಅವರು ಒಬ್ಬರೇ ಮಾಡಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಕೊಲ್ಲಾಪುರದ ಹೊರಗಡೆಗೆ ಒಂದು ಉಪನಗರವನ್ನ ನಿರ್ಮಾಣ ಮಾಡಿ ಅದಕ್ಕೆ ರತ್ನಪ್ಪನ ಕುಂಬಾರ್ ಅಂತಕ್ಕಂತ ಹೆಸರನ್ನ ಆ ನಗರಕ್ಕೆ ಕೊಟ್ಟಿದ್ದಾರೆ. ಆಧುನಿಕ ಜಗತ್ತಿನ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸಿಗ್ತಕ್ಕಂತ ಎಲ್ಲ ಸೌಲಭ್ಯಗಳು ಆ ರತ್ನಪ್ಪನ ಕುಂಬಾರ್ ಅವರ ಇದರಲ್ಲಿ ಎಲ್ಲಿ ಆಗ್ತಾ ಇದಾವೆ ಅಂದ್ರೆ ಆ ಪಟ್ಟಣದಲ್ಲಿ ಸಿಗ್ತವೆ. ಆದ್ರೆ ದುರಂತ ಏನು ಅಂತಂದ್ರೆ ಇಷ್ಟೆಲ್ಲವನ್ನ ಮಾಡಿರ್ತಕ್ಕಂಥದ್ದು, ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಜೈಲಿಗೆ ಹೋಗ್ತಾರೆ. ಬ್ರಿಟಿಷ್ ಸರ್ಕಾರ ಅವರನ್ನ ಹಿಡಿಲಿಕ್ಕೆ ₹10,000 ಘೋಷಣೆಯನ್ನ ಕೂಗ್ತದೆ. ಸರ್ಕಾರ ಆಗ್ದಿಲ್ಲ ಅಂತೇಳಿ ಅವ್ರಿಗೆ ಕೈ ಚೆಲ್ತದೆ. ಅವ್ರ ಮೇಲಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನ ಹಿಂದೆ ತೆಗೆದುಕೊಳ್ತದೆ. ಛತ್ರಪತಿ ಶಾಹು ಮಹಾರಾಜರು 1947ರಲ್ಲಿ ದೇಶಭಕ್ತ ಅಂತ ಬಿರುದನ್ನ ಕೊಟ್ಟು ₹1,00,000 ಹಮ್ಮಿನಿ ಅಂದ್ರೆ ಬಹುಮಾನವನ್ನ ಕೊಡ್ತಾರೆ. ಆನಂತರ ದೇಶದ ಮೊದಲ ಪಾರ್ಲಿಮೆಂಟ್ ನ ಸದಸ್ಯರಾಗಿ ಮಂತ್ರಿ ಆಗ್ತಕ್ಕಂಥ ಯೋಗ ಇತ್ತು. ಆದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಅದು ತಪ್ಪತ್ತೆ. 7 ಅವಧಿಗೆ ಸತತವಾಗಿ ಅಂದ್ರೆ 35 ವರ್ಷಗಳ ಕಾಲ ಮಹಾರಾಷ್ಟ್ರ ವಿಧಾನಸಭೆಯ ಸದಸ್ಯರಾಗಿ ಅಲ್ಲಿ ನೀರಾವರಿಗಳು, ಮಾನವ ಸಂಪನ್ಮೂಲ, ಉದ್ಯಮಗಳನ್ನ ಕಟ್ಟೋದ್ರ ಮೂಲಕ 10 ಜನ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸವನ್ನ ರತ್ನಪ್ಪನ ಕುಂಬಾರ್ ಅವರು ಓರ್ವರೇ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ. ಹಾಗಾಗಿ ರತ್ನಪ್ಪನ ಕುಂಬಾರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಪ್ರಚಾರ ಸಿಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅವ್ರ ಹೆಸರಿನಲ್ಲಿ ಕೊಲ್ಲಾಪುರ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ರತ್ನಪ್ಪನ ಕುಂಬಾರ್ ಆರ್ಟ್ಸ್ ಕಾಲೇಜ್ ಅಂತ ಇದಾವೆ, ಲಾ ಕಾಲೇಜ್ ಇದೆ, ನೈಟ್ ಆರ್ಟ್ಸ್ ಕಾಲೇಜ್ ಅಂತಿದೆ, ಸಕ್ಕರೆ ಉದ್ಯಮಗಳಿದಾವೆ, ಅವೆಲ್ಲವುಗಳನ್ನ ಇದಾವೆ. ಅವ್ರ ಕುಟುಂಬ ಮೂಲತಃ ಬಾಗಲಕೋಟೆಯ ಮುಧೋಳ್ ತಾಲೂಕಿಗೆ ಸೇರಿ ಮೂಲತಃ ಅವರು ಮುಧೋಳ್ ತಾಲೂಕಿನವರು. ಕೂಲಿ ಕೆಲಸಕ್ಕೆ ಅಂತೇಳಿ ಅವ್ರ ತಂದೆ ತಾಯಿಗಳು ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಜನ್ಮ ತಾಳಿರ್ತಕ್ಕಂತ ಒಂದು ಬಡ ಗುಡಿಸಲಲ್ಲಿ ಹುಟ್ಟಿರ್ತಕ್ಕಂತ ವ್ಯಕ್ತಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ಈ ನಾಡನ್ನ ಶ್ರೀಮಂತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಬೇರೆ ಬೇರೆ ದಾಖಲೆಗಳಲ್ಲಿ ನಾನು ಹುಡುಕಿದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಗೃಹ ಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು 2 ಪುಸ್ತಕಗಳಲ್ಲಿ ನನಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನ್ಗೆ ಆ ಮಾಹಿತಿ ಸಿಗ್ಲಿಲ್ಲ. ಹಾಗಾಗಿ ಆ ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಿನಲ್ಲಿ 1909 ಸೆಪ್ಟೆಂಬರ್ 15 ರಂದು ಜನಿಸಿರ್ತಕ್ಕಂಥ ರತ್ನಪ್ಪನ ಕುಂಬಾರ್ ಅವರು 1998ರಲ್ಲಿ ನಿಧನ ಆಗ್ತಾರೆ. ನೋಡಿ, ಬಹುಶಃ ಇವತ್ತು ಮಹಾರಾಷ್ಟ್ರ ಮುಂಬೈಯನ್ನ ಕಮರ್ಷಿಯಲ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಬಾಂಬೆ ಕಮರ್ಷಿಯಲ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಕರೆಯೋದ್ರಲ್ಲಿ ಅದರ ಆರ್ಥಿಕ ಚಟುವಟಿಕೆಗಳ ಪಾತ್ರ ಬಹಳ ದೊಡ್ಡದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಡೋದ್ರಲ್ಲಿ ರತ್ನಪ್ಪನ ಕುಂಬಾರ್ ಅವರು ಕಟ್ಟಿರ್ತಕ್ಕಂತಹ ಆ ಸಹಕಾರಿ ಸಂಸ್ಥೆಗಳು ಮತ್ತು ಭ್ರಷ್ಟಾಚಾರ ರಹಿತ ಅಥವಾ ನಿಷ್ಕಲ್ಮಶ ಮನಸ್ಸಿನ ಅವರ ನಾಯಕತ್ವದ ಪಾತ್ರ ಬಹಳ ದೊಡ್ಡದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರ ಕುರಿತು ಮಾತನಾಡ್ಲಿಕ್ಕೆ ನನ್ಗೆ ಅವಕಾಶವನ್ನ ಯಾಕಂದ್ರೆ ಅವ್ರ ಬಗೆಗೆ ಇರ್ತಕ್ಕಂಥ ಮಾಹಿತಿ ಬಹಳ ಕಡಿಮೆ ಇದೆ. ರತ್ನಪ್ಪನ ಕುಂಬಾರ್ ಅವ್ರ ಬಗೆಗೆ ಇರ್ತಕ್ಕಂಥ ಮಾಹಿತಿ ಬಹಳ ಕಡಿಮೆ ಇದೆ. ಹಾಗಾಗಿ ಅವ್ರ ಕುರಿತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಅನ್ಸಿ, ಬಹುಶಃ ಆ ಸೊಲ್ಲಾಪುರ ಭಾಗದಲ್ಲಿ ರತ್ನಪ್ಪನ ಕುಂಬಾರ್ ಅವರ ಫೋಟೋಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತಿಗೂ ಸಹಿತ ಪೂಜೆ ನೆರವೇರ್ತವೆ. ಅವ್ರ ಯಾವುದೇ ಆ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಮನೆ ಮಕ್ಕಳಿಗೆ ರತ್ನಪ್ಪನ ಕುಂಬಾರ್ ಅವರ ಹೆಸರನ್ನ ಇಡ್ತಾರೆ. ಬಹುಶಃ ನೀವುಗಳೆಲ್ಲ ಉತ್ತರ ಕರ್ನಾಟಕದಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ರತ್ನ ಸಿಮೆಂಟ್ ಅನ್ನ ಗಮನಿಸಿದೀವಿ. ಈ ರತ್ನ ಸಿಮೆಂಟ್ ನ ಸ್ಥಾಪಕರು ಯಾರು ಅಂತಂದ್ರೆ ರತ್ನಪ್ಪನ ಕುಂಬಾರ್ ಅವರು. ಆ ಕಾರಣಕ್ಕಾಗಿನೇ ರತ್ನ ಸಿಮೆಂಟ್ ಅಂತ ಬಂದಿದೆ. ಇವತ್ತು MRN ಗ್ರೂಪ್ ಆಫ್ ಕಂಪನೀಸ್ ನ ಮುರುಗೇಶ್ ನಿರಾಣಿ ಅವರು ಒಡೆತನದಲ್ಲಿ ಇರ್ತಕ್ಕಂಥದ್ದು. ಅವ್ರು ಅದನ್ನ ತೆಗೆದುಕೊಂಡು ಅದನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ವಿ. ಹಾಗಾಗಿ ರತ್ನಪ್ಪನ ಕುಂಬಾರ್ ಅವರು ಏನ್ ಕೆಲಸವನ್ನ ಮಾಡಿದಲ್ಲ ಅದು ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ಸೊಲ್ಲಾಪುರ ಭಾಗದಲ್ಲಿ ಅದು ಜೀವಂತ ಇದೆ. ಅವ್ರು ಹುಟ್ಟಿರ್ತಕ್ಕಂಥ ಸಮುದಾಯ ಅವರನ್ನ ಸ್ಮರಿಸದೇ ಇರ್ತಕ್ಕಂಥದ್ದು, ಅಥವಾ ಉತ್ತರ ಕರ್ನಾಟಕದಲ್ಲೂ ಸಹಿತ ಅವರ ಪಾತ್ರ ಬಹಳ ದೊಡ್ಡದಿದೆ.
ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಇಲ್ಲಿಂದ ಸೋಲಾಪುರ ಭಾಗಕ್ಕೆ ಹೋಗಿರ್ತಕ್ಕಂತ ಜನರ ಯೋಗಕ್ಷೇಮವನ್ನ ನೋಡ್ಕೊಳ್ದಿರ್ತಕ್ಕಂಥದ್ದು ಇರ್ಬೋದು. ಮಹಾರಾಷ್ಟ್ರ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಮಹಾರಾಷ್ಟ್ರದಲ್ಲಿ ಇವತ್ತು ಲಿಂಗಾಯತರು ಬಹಳ ಗಟ್ಟಿಯಾಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಲಿಂಗಾಯತರ ಸ್ಥಿತಿಗತಿ ಉತ್ತಮ ಇದೆ ಅಂದ್ರೆ ಅದರ ಅಧ್ಯಕ್ಷರಾಗಿ ಅದರ ಕರ್ಣಧಾರತ್ವವನ್ನು ವಹಿಸ್ಕೊಂಡ್ಬಿಟ್ಟು ಅವರು ಆ ಸಂಘಟನೆಯನ್ನ ಮುನ್ನಡೆಸಿರ್ತಕ್ಕಂಥದ್ದು. ಅದಕ್ಕೆ ಬಹಳ ದಿನಗಳ ಹಿಂದೆನೆ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮತ್ತು ಹಲವಾರು ಪತ್ರಿಕೆಗಳ ಸಂಪಾದಕರಾಗಿ ಅವ್ರ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಕೊನೆಗೆ ಅವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ರು, ಪತ್ರಿಕೋದ್ಯಮ ಒಂದು ವೃತ್ತಿಯಾಗಿ ಇವತ್ತಿಗೂ ಪರಿಣಮಿಸಲಿಲ್ಲ. ಅದರಲ್ಲಿ ಮೇಲ್ಹಂತದಲ್ಲಿ ಇರ್ತಕ್ಕಂಥ ಕೆಲವರು ಸುಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೆ ಬದುಕು ಎಲ್ಲವೂ ಸಿಗ್ತದೆ. ಆದ್ರೆ ತಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ ಒಂದು ಸಮಯ ಆಗ್ಲಿ, ವೇತನ ಶ್ರೇಣಿ ಆಗ್ಲಿ, ಅದು ಯಾವುದೇ ಇಲ್ಲದೆ ಇರ್ತಕ್ಕಂಥದ್ದು ಬೇಸರದ ವಿಷಯ. ಸರ್ಕಾರ ಮತ್ತು ಜನರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂತಹ ಪತ್ರಕರ್ತರಿಗೆ ಈ ನಾಡಿನಲ್ಲಿ ಅವ್ರಿಗೆ ಗೌರವ ಸಿಗ್ಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪತ್ರಿಕೆಗಳು ಮತ್ತು ಪತ್ರಕರ್ತರ ಪಾಲು ಬಹಳ ದೊಡ್ಡದಿದೆ ಅಂತಕ್ಕಂಥ ಮಾತನ್ನ ರತ್ನಪ್ಪನ ಕುಂಬಾರ್ ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಹಾಗಾಗಿ ಈ ನಿಟ್ಟಿನಲ್ಲಿ ಬದುಕಿರ್ತಕ್ಕಂತಹ ರತ್ನಪ್ಪನ ಕುಂಬಾರ್ ಅವರನ್ನ ಸ್ಮರಿಸ್ಕೊಳ್ಳಿಕ್ಕೆ, ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ಗೆ ಬಹಳಷ್ಟು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣ ಅಂತ ಹೇಳಿ ಒಟ್ಟಿನಲ್ಲಿ ದೇಶದ ಗೃಹ ಮಂತ್ರಿಗಳಿಂದ ಸಹಕಾರಿ ಮಹರ್ಷಿ ಅಂತೇಳಿ ಕರ್ಕೊಂಡು ಆ ನಿಟ್ಟಿನಲ್ಲಿ ತಮ್ಮ ಎಲ್ಲ ಬದುಕನ್ನ ಶ್ರೀಸಾಮಾನ್ಯರ ಬದುಕನ್ನ ಕಟ್ಟಲಿಕ್ಕೆ ವಿನಿಯೋಗಿಸಿರ್ತಕ್ಕಂಥ ರತ್ನಪ್ಪನ ಕುಂಬಾರರು ನಮಗೆಲ್ಲ ಆದರಣೀಯರು, ಆದರ್ಶಪ್ರಾಯರು ಅಂತಕ್ಕಂಥ ಮಾತನ್ನ ಹೇಳಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳ್ರಿ ಶರಣಾರ್ಥಿಗಳ್ರಿ ಅಣ್ಣಾರ. ಬಹಳ ಅದ್ಭುತವಾದಂತ ಅಪರೂಪದ ವ್ಯಕ್ತಿತ್ವವನ್ನ ತಾವು ಬಹಳಷ್ಟು ನಿರರ್ಗಳವಾಗಿ ಅವರ ಸ್ವಲ್ಪೇ ಮಾಹಿತಿ ಸಿಕ್ಕರೂ ಸಹಿತಕ್ಕ ಬಹಳಷ್ಟು ಅವರ ಜೀವನದ ಹಲವಾರು ಘಟನೆಗಳನ್ನ ತಾವು ನೆನಪಿಸ್ಕೊಂಡ್ರಿ. ನೋಡ್ರಿ ಎಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ರತ್ನಪ್ಪಣ್ಣ ಕುಂಬಾರ್ ಅವರು. ಕರ್ನಾಟಕ ಮಹಾರಾಷ್ಟ್ರದ ಅಥವಾ ಕರ್ನಾಟಕ ಏಕೀಕರಣದ ರೂವಾರಿಗಳು. ಮತ್ತ ಈ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಪ್ರದೇಶದೊಳಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದೊಳಗ ಈ ಶರಣ ತತ್ವವನ್ನ ಶಾಶ್ವತವಾಗಿ ಉಳಿಸ್ಲಿಕ್ಕ ತಮ್ಮ ಜೀವನವನ್ನೇ ಅವರು ಬಹಳಷ್ಟು ಮುಡುಪಾಗಿಟ್ರು. ಮತ್ತ ಪರದೇಶಿಯರಿಗೆ ಎದೆತಟ್ಟಿ ನಿಲ್ಲುವಂತಹ ಗಡಸುತನ, ಧೈರ್ಯತನ ಮತ್ತ ಗಟ್ಟಿತನ ಅವರಲ್ಲಿ ಇತ್ತು. ಸ್ವತಂತ್ರ ಹೋರಾಟದೊಳಗ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇಂಥ ದಾರ್ಶನಿಕರು ತಮ್ಮ ಕುಟುಂಬಕ್ಕೆ ಏನಾದ್ರೂ ಅವರು ಲೆಕ್ಕಿಸದೇನೆ, ಅಂದ್ರೆ ತಮ್ಮ ಸುಖ ದುಃಖಗಳನ್ನ ಲೆಕ್ಕಿಸದೇನೆ ಸಮಾಜದ ಸಲುವಾಗಿ, ದೇಶದ ಸಲುವಾಗಿ ಮಾಡಿರ್ತಕ್ಕಂಥ ತ್ಯಾಗ, ಬಲಿದಾನ ಅದು ಅವರ ಜೀವನಕ್ಕ ಬಹಳಷ್ಟು ಎಷ್ಟೊಂದು ಅವರಿಗೆ ಅನುಭವಿಸಿದವರಿಗೆ ಅವ್ರ ಕಷ್ಟ ಗೊತ್ತಿರ್ತದ. ಅಂತ ಕಷ್ಟ ನಷ್ಟಗಳನ್ನ ಅನುಭವಿಸಿ ದೇಶದ ಸಲುವಾಗಿ ತಮ್ಮ ಜೀವನವನ್ನ, ತಮ್ಮ ಎಲ್ಲಾ ಬಾಳನ್ನ ಸವಿಸಿರ್ತಕ್ಕಂತ ಇಂಥ ಪ್ರಾತಸ್ಮರಣೀಯರನ್ನ ಸ್ಮರಿಸುವುದು ಬಹಳಷ್ಟು ಸೂಕ್ತ. ಮತ್ತ ಅಂತ ಮಾಹಿತಿಯನ್ನ ಬಹಳಷ್ಟು ಅದ್ಭುತವಾಗಿ ಅಣ್ಣವ್ರು ಕಟ್ಟಿಕೊಟ್ರು. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳ್ರಿ. ಧನ್ಯವಾದಗಳ್ರಿ ಅಣ್ಣವ್ರ. ಅವರ ಮೂಲ ನಾನು ಹೇಳೋದ್ ಮರ್ತೆ, ಬಾಗಲಕೋಟ್ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕ್ನೂರ್ ಗ್ರಾಮದವ್ರು. ಅವ್ರ ಮೂಲ ಕುಟುಂಬ ಮಾಚಕ್ನೂರ್ ಗ್ರಾಮದವ್ರು. ಅದನ್ನ ಹೇಳೋದ್ ಮರ್ತಿದ್ದೆ, ಅದನ್ನ ಹೌದ್ರಿ. ಧನ್ಯವಾದ್ರಿ ಅಣ್ಣವ್ರ, ಧನ್ಯವಾದಗಳು. ಬಹಳ ಚಂದ ಜೀವನ ದರ್ಶನವನ್ನ ತಾವು ಮಾಡಿಸಿದ್ರಿ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಈ ವಿಷಯದ ಕುರಿತು ಮತ್ತಷ್ಟು ಏನಾದ್ರೂ ಯಾರಿಗಾದ್ರೂ ಹೇಳೋದಿತ್ತು, ಏನಾದ್ರೂ ಕೇಳೋದಿತ್ತು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಆ ವಿಷಯವನ್ನ ಹಂಚ್ಕೋಬಹುದು ಅಂತ ಹೇಳಿ ನಾನು ಕೇಳ್ತೀನಿ. RS ಪಚಂಡಿ ಅಣ್ಣವ್ರ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರು ಬಹಳ ಚೆನ್ನಾಗಿ ರತ್ನಪ್ಪಣ್ಣ ಕುಂಬಾರ್ ಅವ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ. ನಾನು ಈ ಭಾಗದಲ್ಲಿ ಇರೋದ್ರಿಂದ ಅವರ ಕಾರ್ಯದ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಈ ಪಂಚಗಂಗಾ ಫ್ಯಾಕ್ಟರಿಯ ಮುಖಾಂತರ ಈ ಭಾಗದಲ್ಲಿ ಬರುವಂತ ಎಲ್ಲಾ ಊರುಗಳಲ್ಲಿ ಅವರು ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಅದಲ್ಲದೆ ಎಲ್ಲಾ ಶಾಲೆಗಳು, ಹೈಸ್ಕೂಲ್ಗಳಿಗೆ ಅವರು ತಮ್ಮ ಇದರಿಂದ ಫ್ಯಾಕ್ಟರಿಯಿಂದ ಪೇಪರ್ಗಳನ್ನ ಕಳಿಸೋದು, ಪತ್ರಿಕೆಗಳನ್ನ ಕಳಿಸೋದು, ಆಮೇಲೆ ಪುಸ್ತಕಗಳನ್ನ ದೇಣಿಗೆ ರೂಪವಾಗಿ ಕೊಡ್ತಾ ಇದ್ರು. ಅದಲ್ಲದೆ
ಅವರು ಎಲ್ಲಾ ಈ ಕಬ್ಬು ಹೋಗುವಂತ ಪ್ರದೇಶಗಳ ಜನರಿಗೆ ಅನುಕೂಲ ಆಗಲಿ ಅಂತ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರು. ಹೊಲಗಳಿಗೆ ಪಣಂದಿ ರಸ್ತೆಗಳನ್ನ ಮಾಡ್ತಿದ್ರು. ಅದಲ್ಲದೆ ಅವರು ಯಾರೇ ಈ ಭಾಗದೊಳಗಿನ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಅವರು ಹೆಚ್ಚಿನ ರ್ಯಾಂಕ್ಗಳನ್ನ ಗಳಿಸಿ ಏನಾದ್ರೂ ಯಶಸ್ವಿಯಾಗಿದ್ರೆ ಅವ್ರಿಗೆ ಕೂಡಲೇ ಪತ್ರ ಬರಿತಿದ್ರು ಮತ್ತ ಅವರನ್ನ ತಮ್ಮ ಫ್ಯಾಕ್ಟ್ರಿ ಕರ್ಕೊಂಡು ಸತ್ಕಾರ ಮಾಡ್ತಿದ್ರು. ರೈತರ ಮೇಲೆ ಬಹಳ ಪ್ರೀತಿ ಅವ್ರದ್ದು. ಯಾರೇ ಅವರ ಫ್ಯಾಕ್ಟ್ರಿಗೆ ಹೋಗ್ಲಿ ಅವರನ್ನ ಒಳಗ್ ಕರ್ಕೊಂಡು ಕೂಡಿಸಿ ಅವ್ರು ಕೂಡ ಮಾತಾಡ್ತಿದ್ರು. ಒಂದ್ ವೇಳೆ ಅವರ ಮಗನ ಅಥವಾ ಮಗಳ ಮದುವೆಗೆ ಏನಾದ್ರೂ ಹಣಕಾಸಿನ ಅಡಚಣೆ ಇದ್ರೆ ಅವ್ರು ಕೂಡಲೇ ಹೇಳ್ತಿದ್ರು, ಕೊಡ್ರಿ ಅವ್ರಿಗೆ ಹಣ ಕೊಟ್ಟು ಕಳಿಸ್ರಿ ಅಂತ ಅವ್ರಿಗೆ ಸಹಾಯ ಮಾಡ್ತಾ ಇದ್ರು. ಯಾರೇ ಹೋಗ್ಲಿ ಅವರನ್ನ ಪ್ರೀತಿಯಿಂದ ಕರೆದು ಅವರನ್ನ ಉಪಚರಿಸುವಂತ ಅವರು ರೂಢಿ ಇಟ್ಕೊಂಡಿದ್ರು. ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸ್ತಾ ಇದ್ರು. ಮತ್ತೊಂದು ಹೇಳ್ತಾರ, ಯಾವಾಗ ವಸಂತ್ ದಾದಾ ಪಾಟೀಲ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ರು ಆವಾಗ ಈ ಕಾಳಂವಾಡಿ ಇದು ಡ್ಯಾಮ್ ಅದರ ಎತ್ತರವನ್ನ ಅವರು ಕಡಿಮೆ ಮಾಡ್ತಾ ಇದ್ರು. ಅದಕ್ಕೆ ಅವರು ಅಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಹೋಗಿ ಒತ್ತಡ ತಂದು ಆ ಡ್ಯಾಮ್ ಅನ್ನ ಹೆಚ್ಚು ನೀರು ಸಂಗ್ರಹ ಮಾಡ್ಲಿಕ್ಕೆ ಒತ್ತಾಯ ಮಾಡಿದ್ರು. ಅದಲ್ಲದೆ ನಮ್ಮ ಭಾಗಕ್ಕೆ ಅಂದ್ರೆ ಈ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಭಾಗಗಳಿಗೆ ನೀರು ಹರಿಯುವಂತೆ ಅವ್ರು ಮಾಡಿದ್ರು. ಆಮೇಲೆ ಅವ್ರು ಎಲ್ಲೆಲ್ಲಿ ಫ್ಯಾಕ್ಟ್ರಿ ಆಫೀಸ್ಗಳಿದ್ವು ಅಲ್ಲಿ ಕನಿಷ್ಠ ಅಂದ್ರೆ ಒಂದು 10 ಎಕರೆ 5 ಎಕರೆ ಜಮೀನುಗಳನ್ನ ತೆಗೆದುಕೊಂಡು ಅಲ್ಲೇ ಆಫೀಸ್ ಅನ್ನ ಕಟ್ಟುವಂತ ಅವ್ರ ಯೋಜನೆಗಳಿದ್ವು. ಅಲ್ಲೇ ಒಳ್ಳೆಯ ಇದು ಗಾರ್ಡನ್ ಮಾಡೋದು ಅಂತ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡೋದು, ಇಂಥ ಯೋಜನೆಗಳಿದ್ವು. ಆದ್ರೆ ಮುಂದೇನಾಯ್ತು, ಅವ್ರು ಕೂಡ ಇದ್ದಂತ ಜನ ಅವರನ್ನ ಒಂದ್ ಸ್ವಲ್ಪ ಬಿಟ್ಟು ಅವರ ವಿರೋಧಿಗಳಾದ್ರು. ಆದ್ರೂ ಕೂಡ ಅವರು ಎದೆಗೊಂದಲಿಲ್ಲ. ಅವರು ಇಲೆಕ್ಷನ್ದೊಳಗ ಅವರ ವಿರೋಧಿಗಳು ಎಷ್ಟೇ ಪ್ರಚಾರ ಮಾಡಿದ್ರು ರೈತರು ಅವರನ್ನೇ ಆರಿಸಿ ಕಳಿಸ್ತಾ ಇದ್ರು. ಅವ್ರಿಗೆ ಹೆಣ್ಣು ಮಕ್ಕಳು 3 ಜನ. ಒಬ್ರು ಇಲ್ಲೇ ಸುಳಗಾಂವ್ ಅಂತ ಊರಿದೆ, ಅಲ್ಲಿ ಅವರ ಮಗಳು ಕೊಟ್ಟಿದ್ದಾರೆ. ಅವರು ಡಾಕ್ಟರ್ ಇದ್ದಾರೆ, ಅವರ ಅಳಿಯಂದಿರು. ಆ ಅಳಿಯಂದಿರು ಅಲ್ಲಿ ಆ ಫ್ಯಾಕ್ಟ್ರಿ ಬಂದು ಅವರು ಒಂದ್ ಸ್ವಲ್ಪ ಅಲ್ಲಿ ನೋಡ್ಕೊಳ್ತಾ ಇದ್ರು. ವಿರೋಧಿಗಳು ಅದನ್ನ ದೊಡ್ಡದು ಮಾಡಿ ಆ ಫ್ಯಾಕ್ಟ್ರಿಯನ್ನ ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ರೈತರು ಅವರ ಒಂದು ಮಾಡಿದಂತ ಕಾರ್ಯವನ್ನ ಮೆಚ್ಕೊಂಡು ಅವರನ್ನ ಮತ್ತೆ ಆರಿಸಿ ಕಳಿಸ್ತಾರ. ಮತ್ತೊಂದು ಹೇಳ್ತಾರ, ಈ ನಮ್ಮ ಭಾಗದೊಳಗ ನೀರಾವರಿ ಯೋಜನೆಗಳು ಆಗ್ಲಿಕ್ಕೆ ಕಾರಣೀಭೂತರಂದ್ರ ರತ್ನಪ್ಪಣ್ಣ. ಆಮೇಲೆ ಈ ನಮ್ಮ ಕರ್ನಾಟಕದ ಗಡಿ ಭಾಗಗಳಲ್ಲೂ ಕೂಡ ಅವರು ತಮ್ಮ ಫ್ಯಾಕ್ಟ್ರಿ ವತಿಯಿಂದ ಅನುದಾನ ಕೊಟ್ಟು ಈ ಮನೆಗಳನ್ನ ಕಟ್ಟಿ ಸಹಿತ ಕೊಟ್ಟಿದ್ದಾರೆ ಅವ್ರ ಫ್ಯಾಕ್ಟ್ರಿ ವತಿಯಿಂದ. ಇಂತಹ ಒಬ್ಬ ಮಹಾನ್ ಸಾಮಾಜಿಕ ಕೆಲಸಗಾರರು. ಅವರ ಒಡನಾಟ ನಮ್ಮ ಸಂಕೇಶ್ವರದ ಅಪ್ಪನಗೌಡ ಪಾಟೀಲ್, ದಿವಂಗತ ಅಪ್ಪನಗೌಡ ಪಾಟೀಲ್ ಕೂಡ ಬಹಳ ಇತ್ತು. ಆಮೇಲೆ ಅವರು ಸಂಕೇಶ್ವರದೊಳಗ ಹಿರಣ್ಯಕೇಶಿ ಫ್ಯಾಕ್ಟ್ರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇವರು ಕೂಡ ಅದಕ್ಕೆ ಬಹಳ ಸಹಾಯವನ್ನ ಮಾಡಿದಾರ ಅಂತ ಹೇಳ್ತಾರ. ಆಮೇಲೆ ಅಪ್ಪನಗೌಡ ಪಾಟೀಲ್ರು ಆಮೇಲೆ ನಿಜಲಿಂಗಪ್ಪನವರು ಅವರನ್ನ ನೀನು ಕರ್ನಾಟಕಕ್ಕೆ ಬಾ ಅಂತ ಕರೆದ್ರುನು ಇಲ್ಲ, ನನಗೆ ಜನ್ಮ ಕೊಟ್ಟಂತ ನಾಡು ಭೂಮಿ ಮಹಾರಾಷ್ಟ್ರ, ನಾನು ಅಲ್ಲೇ ಇರ್ತೀನಿ ಅಂತ ಅವರು ತಮ್ಮ ಕೆಲಸವನ್ನ ಮಾಡಿದಾರ ಅಂತ ಹೇಳ್ತಾರ. ಆಮೇಲೆ ಮತ್ತೊಂದು ಅವ್ರ ಬಗ್ಗೆ ಈ ಭೂಗತರಾದಾಗ ಅವ್ರಿಗೆ ಫಂಡ್ ಕಡಿಮೆ ಬಿದ್ದಾಗ ಅವರು ಎಲ್ಲಾ ಕೂಡ್ಕೊಂಡು ಆ ಫಂಡ್ ರೇಸ್ ಮಾಡ್ಲಿಕ್ಕೆ ಗುಡಿಗಳಿಂದ ಕೂಡ ಅವರು ಹಣವನ್ನ ತೆಗೆದುಕೊಂಡ್ರು ಅಂತ ಅವ್ರ ಮೇಲೆ ಆರೋಪ ಇತ್ತು. ಆದ್ರೆ ಅದನ್ನ ಅವರು ಅಲ್ಲಗಳೆದು. ಆಮೇಲೆ ಮತ್ತೊಂದು ಹೇಳ್ತಾರ, ಅದು ಎಷ್ಟರ ಮಟ್ಟಿಗೆ ಸತ್ಯನೋ, ಅವರು ಈ ಖಂಡೋಬಾ ಮಂದಿರದಲ್ಲಿ ಅವ್ರ ಮೇಲೆ ಆರೋಪ ಇತ್ತು. ಆದ್ರೆ ಕೆಲವು ಜನ ಏನ್ ಹೇಳ್ತಾರ, ಅವರು ದೇವರಿಗೆನ ಕೌಲ್ ಹಚ್ಚಿ ಅದನ್ನ ತಗೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪಯೋಗ ಮಾಡಿದ್ರು ಅಂತ ಹೇಳ್ತಾರ. ಹೀಗಾಗಿ ನಮ್ಮ ಈ ಭಾಗದಲ್ಲಿ ರತ್ನಪ್ಪಣ್ಣ ಅಂದ್ರೆ ಅವರನ್ನ ಪ್ರಾತಸ್ಮರಣೀಯರು
ದೇವರಂತ ರೈತರು ಈಗಲೂ ಕೂಡ ಅವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರ. ಆಮೇಲೆ ಈ ರತ್ನಪ್ಪನ ಇವರು ಪಂಚಗಂಗಾ ಫ್ಯಾಕ್ಟ್ರಿಗೆ ಅವರ ಜೀವಿತ ಅವಧಿಯಲ್ಲಿ ಆ ಒಂದು ಫ್ಯಾಕ್ಟ್ರಿಗೆ ದೇಶಭಕ್ತ ರತ್ನಪ್ಪನ ಕುಂಬಾರ್ ಪಂಚಗಂಗಾ ಫ್ಯಾಕ್ಟ್ರಿ ಅಂತ ಅದನ್ನ ನಾಮಕರಣ ಮಾಡಿದ್ರು. ಅವ್ರ ವಿಶೇಷ ಅಂದ್ರೆ ಅವರು ಕೂಡ ಒಬ್ಬ ರಾಜಕಾರಣದೊಳಗಿರುವಂತ ಒಬ್ಬ ಸನ್ಯಾಸಿ ಇದ್ದಂಗ. ಅವರು ತಮ್ಮ ಸ್ವಂತ ಮನೆ ಇರ್ಲಿಲ್ಲ, ಅವ್ರಿಗೆ ಏನೋ ಆಸ್ತಿ ಮಾಡ್ಕೊಂಡಿಲ್ಲ, ಎಲ್ಲವೂ ಸಮಾಜಕ್ಕಾಗಿ ಅರ್ಪಿಸಿದಂತ ಮಹಾನ್ ವ್ಯಕ್ತಿ. ಅವರು ಮಾಡಿದಂತ ಕಾರ್ಯ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಕಾರ್ಯಗಳು ಅವ್ರು ಯಾವಾಗ್ಲೂ ಅವರನ್ನ ಅಮರವಾಗಿ ಇಟ್ಟಿದಾವ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅಕ್ಕನವರಿಗೂ ಎಲ್ಲರಿಗೂ ಶರಣಾರ್ಥಿಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್, ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಜ, ನೀವು ಹೇಳಿರ್ತಕ್ಕಂಥ ಎಲ್ಲವುಗಳು ಸಹಿತ ನಿಜ. ನೀರಾವರಿ ಕಲ್ಪನೆಯ ಮೂಲಕ ಮಾನವ ಸಂಪನ್ಮೂಲವನ್ನ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಗಳಲ್ಲಿ ಹೆಚ್ಚಿಸಿದ್ದಕ್ಕೆ ಕಾರಣೀಭೂತನೇ ರತ್ನಪ್ಪನ ಕುಂಬಾರ್ ಅವರು. ಆದ್ರೆ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರೇನ್ ಪಾತ್ರವನ್ನ ನಿರ್ವಹಿಸಿದ್ರಲ್ಲ, ಅದಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಗೌರವ ಮತ್ತು ಇದು ಸಿಗ್ಲಿಲ್ಲ. ಅವ್ರ ಬಗ್ಗೆ ಒಂದು ಲೇಖನವನ್ನ ಬರ್ಸಿದ್ದೆ ನಾನು. ಬರ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಬರೆದ್ರು, ಬಟ್ ದಕ್ಷಿಣ ಭಾರತದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ನಾವು ಟೈಟಲ್ ಕೊಟ್ಟಿದ್ವಿ, ಅದನ್ನ ಕೊಡ್ಲಿಲ್ಲ ಅವ್ರಿಗೆ. ಪತ್ರಿಕೆಯವರು ದೇಶಭಕ್ತ ಅಂತ ಅಷ್ಟೇ ಬರೆದ್ರು ಹೊರತಾಗಿ ದಕ್ಷಿಣ ಭಾರತದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಇದ್ ಮಾಡ್ಲಿಲ್ಲ. ಮತ್ತ ಅವ್ರೇನ್ ರತ್ನ ಸಿಮೆಂಟ್ ಫ್ಯಾಕ್ಟರಿ ಏನಂತ ಹೇಳಿದ್ನಲ್ಲ, ಇದು ಬೆಳಗಾವಿ ಜಿಲ್ಲೆ ಯಾದವಾಡದಲ್ಲಿ ಇತ್ತದು. ಯಾದವಾಡದಲ್ಲಿ ಇದೆ. ಅವರ ಅಂದ್ರೆ ಸಹೋದ್ಯೋಗಿಗಳೇ, ಅವ್ರು ಕೂಡ ಒಡನಾಟ ಇದ್ದವರೇ ಅವ್ರ ಬೆನ್ನಿಗೆ ಚೂರಿ ಹಾಕಿದ್ರು. ಅದೊಂದು ಮಾತು. ಹೌದೌದು, ರತ್ನ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಅದಾಗಿದೆ. ಮತ್ತು ಒಬ್ಬ ವ್ಯಕ್ತಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂತ ಸಂದರ್ಭದಲ್ಲಿ ಆರೋಪ ಬರ್ತವೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವ್ರ ಗುಡಿಗಳಿಂದ ಹಣವನ್ನು ಸ್ವೀಕಾರ ಮಾಡಿದ್ರು. ಆರೋಪಗಳೆಲ್ಲವೂ ಸಹಿತ ಪರ ಮತ್ತು ವಿರೋಧ ಇರ್ತಕ್ಕಂತ ವಾತಾವರಣಗಳು ಇರ್ತವೆ. ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಆರೋಪಗಳನ್ನ ಸಹಿತ ನಾವು ವಾಲಿ ಚೆನ್ನಪ್ಪನವ್ರ ಜೀವನದಲ್ಲಿ ನೋಡ್ತೀವಿ. ಅವ್ರು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಕಂಡಿರೋದ್ರಿಂದ ಅವ್ರ ಜೊತೆಗಾರರೇ ಅವ್ರ ಬಗ್ಗೆ ಏಳ್ಗೆಯನ್ನ ಸಹಿಸ್ಲಿಕ್ಕೆ ಆಗ್ಲಾರ್ದೆ ಅವ್ರ ಬಗ್ಗೆ ಆರೋಪವನ್ನ ಮಾಡ್ತಾರೆ. ಹಾಗಾಗಿ ಮತ್ತೆ ಅವ್ರ ಇತಿಹಾಸವನ್ನು ಎಲ್ಲೂ ದಾಖಲಿಸೋದಿಲ್ಲ. ಸೇಮ್ ವಾಲಿ ಚೆನ್ನಪ್ಪನವ್ರದ್ದು ಆಗಿರ್ತಕ್ಕಂಥದ್ದು ಕತೆ ಇದೆ. ಯಾಕಂದ್ರೆ ಗೋವಾ ವಿಮೋಚನೆಗೆ ಮೊದಲು ಹೆಜ್ಜೆ ಇಟ್ಟಿರ್ತಕ್ಕಂಥವ್ರು ವಾಲಿ ಚೆನ್ನಪ್ಪನವರು. ಹೀಗಿದಾವ ಸರ್. ಆಮೇಲೆ ಮತ್ತೊಂದು, ಇವರು ಸುಮಾರು 80 ವಯಸ್ಸಿದ್ದಾಗ ಅವ್ರ ಮೇಲೆ ಒಂದು ಕೆಟ್ಟ ಆರೋಪವನ್ನ ಹಾಕ್ತಾರೆ. ಅದು ಬಹಳ ಮನಸ್ಸಿಗೆ ನೋವಾಗುವಂತ ಇದು ವಿಷಯ. ಅವ್ರಿಗೆ ಬಹಳ ಸಮಾಜದವರು ಕೆಲವು ಸಮಾಜದವರು ಅವ್ರ ಮೇಲೆ ಕೆಟ್ಟ ಆರೋಪವನ್ನ ಮಾಡ್ತಾರೆ ಅಂತ ವಯಸ್ಸಿನೊಳಗೆ. ಆದ್ರೂ ಅವರು ಅದನ್ನ ಮೀರಿ ಆರಿಸಿ ಬರ್ತಾರೆ. ಆಮೇಲೆ ಕೊನೆಗೆ ಅವರು ಶಿರೋಳ್ ಭಾಗದಿಂದ ಒಂದೇ ಸಲ ಬಿದ್ದಿದ್ರು. ಅವರು 7 ಸಲ ಆರಿಸಿ ಬಂದಿದ್ರು. ಅವ್ರ ಮಗಳು ಕೂಡ ಅದೇ ಭಾಗದಿಂದ ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಅವ್ರು ರಜನಿತಾಯಿ ಮಗ್ನುಮ್ ಅಂತ ಅವ್ರ ಮಗಳು, ಅವಳು ಚೇರ್ಮನ್ ರಾಗಿ ಕೆಲಸ ಮಾಡಿದ್ರು, ಆದ್ರೆ ಅವ್ರಿಗೆ ಜನ ಬೆಂಬಲ ಸಿಗ್ಲಿಲ್ಲ ಅಷ್ಟೇ. ಆ ರತ್ನಪ್ಪನ ಕುಂಬಾರ್ ಅವರು ಹಾದಿಯಲ್ಲಿ ರಸ್ತೆನಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಸಾಮಾನ್ಯ ಜನ ಎಲ್ಲ ಹೂ ಸಂಗ್ರಹ ಮಾಡಿ ಅವ್ರ ಹಾದಿಯಲ್ಲಿ ಹೂವನ್ನ ಹಾಸಿರ್ತಿದ್ರು, ಅಥವಾ ಅವ್ರ ಮೇಲೆ ಹೂಗಳ ಮಾಳೆಗಳನ್ನ ಸುರಿತಾ ಇದ್ರು. ಅಂದ್ರೆ ರತ್ನಪ್ಪನ ಕುಂಬಾರ್ ಅವರು ಚಾರಿತ್ರ್ಯ ಜನರನ್ನ ಎಷ್ಟು ಹಿಡಿದು ಇಟ್ಕೊಂಡಿತ್ತು ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತದೆ. ಹಾಗಾಗಿ ಅವ್ರ ಮೇಲೆ ಮಾಡಿರೋ ಆರೋಪಗಳು ಅವರ ಏಳ್ಗೆಯನ್ನ ಸಹಿಸಲಾರದೆ ಮಾಡಿರ್ತಕ್ಕಂಥವುಗಳು ಹೊರತಾಗಿ ರತ್ನಪ್ಪನ ಕುಂಬಾರ್ ಅವರ ಜೀವನದಲ್ಲಿ ಅವೆಲ್ಲೂ ಕಾಣದೇ ಇರ್ತಕ್ಕಂಥ ಅಂಶಗಳು ಸಹಿತ. ಭಾರತ ಸರ್ಕಾರ 1985ರಲ್ಲಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಭಾರತ ಸರ್ಕಾರ ಕೊಟ್ಟಿದೆ. ಅಂದ್ರೆ ಅವತ್ತು ಪ್ರಶಸ್ತಿಗೆ ವ್ಯಾಲ್ಯೂ ಇತ್ತು, ಇವತ್ತು ಪ್ರಶಸ್ತಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಸ್ವಲ್ಪ ನಾವು ವಿಚಾರ ವಿಮರ್ಶೆ ಮಾಡ್ಬೇಕಾಗಿದೆ. ಅವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪರಿಶುದ್ಧ ಚಾರಿತ್ರ್ಯವನ್ನ ಹೊಂದಿದಂತವ್ರೆ. ಹೌದು ಸರ್, ಧನ್ಯವಾದ. ಧನ್ಯವಾದಗಳು ಪಚಂಡಿಯಣ್ಣವ್ರಿಗ ಮತ್ತ ಒತ್ತಂಗಿ ಚೆನ್ನಂಗಿ ಅಣ್ಣವ್ರಿಗೂ ಅನಂತ ಶರಣಾರ್ಥಿಗಳು.